16 ದಿವಸಗಳ ಕಾಲ ನೀವೆಲ್ಲ ಸೋಲಹಕಾರನ ಭಾವನೆಗಳನ್ನು ಭಾವಿಸಿದಿರಿ. 10 ದಿವಸಗಳ ಕಾಲ ದಶಲಕ್ಷಣ ಪರ್ವವನ್ನು ಭಾವಿಸಿದಿರಿ. ಅದರ ಜೊತೆಗೆ ರತ್ನತ್ರಯನೋಪಿ, ಅನಂತ ಚತುರ್ದಶಿ, ಸುಗಂಧ ದಶಮಿ ಇತ್ಯಾದಿ ಪೂಜೆ ಪಾಠ ಸ್ತುತಿಪಾಠ ಇತ್ಯಾದಿಗಳನ್ನು ಮಾಡಿ ತವ ಪುಣ್ಯವನ್ನು ಪ್ರಾಪ್ತ ಮಾಡಿಕೊಂಡಿದ್ದೀರಿ. ಆದ್ರೆ ಈ 16 ಮತ್ತು 10 ದಿವಸಗಳ ಪೂಜಾ ಫಲ ಏನಿದೆ ಅಂದ್ರೆ ಅದ ಕ್ಷಮಾವಾಣಿ ಇದೆ. ಅದು ಹೆಂಗೆ ಪ್ರಗಟ ಆಗ್ತದೆ ರೀ ನೋಡ್ರಿ. ಈಗ ದಶಧರ್ಮ ಏನದವ್ರಲ್ಲ, ಇವು ಹೇಳಬೇಕಂದ್ರೆ 4 ಕಷಾಯಗಳು ಮತ್ತು 5 ಪಾಪಗಳಿಂದ ದೂರ ಆದಮೇಲೆ ಈ ದಶಧರ್ಮಗಳು ಪ್ರಗಟ ಆಗ್ತಾವೆ. ಈಗ ಕ್ರೋಧ ಕಷಾಯ, ಸಿಟ್ಟ ಅಭಾವದಿಂದ ಏನಾಗ್ತದೆ ರೀ, ಕ್ಷಮಾಧರ್ಮ ಪ್ರಗಟ ಆಗ್ತದೆ, ಹೌದ್ರಿ. ಇನ್ನು ಎರಡನೇದ ಮಾನ ಕಷಾಯ, ನಾನೇ ದೊಡ್ಡವ ಅನ್ನುವಂಥ ಭಾವ ಇದ್ದಾಗ ಕ್ಷಮ ಕೇಳಕ್ಕೂ ಬರೋದಿಲ್ಲ, ಕ್ಷಮ ಮಾಡೋಕ್ಕೂ ಬರೋದಿಲ್ಲ. ಯಾವಾಗ ಮಾನ ಕಷಾಯ ಅಭಾವ ಆಗ್ತೈತ್ರಲ್ಲ, ಅವಾಗ ಏನಾಗ್ತೈತೆ ಅಂದ್ರೆ ಮಾರ್ಧವ ಧರ್ಮ ಪ್ರಗಟ ಆಗ್ತೈತ್ರಿ. ಮತ್ತು ಸರಳ ಪರಿಣಾಮ ಇರಬೇಕು, ವಕ್ರ ಪರಿಣಾಮ ಇರಬಾರ್ದು. ಅಂದ್ರೆ ಏನು ನಷ್ಟ ಆಗಬೇಕು, ಮಾಯಾ ಕಷಾಯ, ಕಪಟಾಚಾರ ಇರಬಾರ್ದು. ಆ ಕಪಟ ಇದ್ದಾಗ ಕೂಡ ಕ್ಷಮೆ ಆಗೋದಿಲ್ಲ, ಕ್ಷಮೆ ಕೇಳಕ್ಕೆ ಹಂಗೆ ಕೇಳ್ಬೋದು ಮೇಲಿಂದ, ಆದ್ರೆ ಅದು ನಿಜವಾದಂಥ ಕ್ಷಮಾವಾಣಿ ಇರುವುದಿಲ್ಲ. ಆದ್ದರಿಂದ ಮಾಯಾ ಕಷಾಯ ಅಭಾವ ಆದಮೇಲೆ ಉತ್ತಮ ಆರ್ಜವ ಧರ್ಮ ಪ್ರಗಟ ಆಗ್ತದೆ. ಆಮೇಲೆ ಲೋಭದಿಂದ, ಆಸೆಯಿಂದ, ಲೋಭಕ್ಕೆ ಏನು ಹೇಳಿದಾರೆ ರೀ, ಪಾಪ ಕಾ ಬಾಪ್ ಅಂತ ಹೇಳಿದ್ದಾರೆ. ಅಂಥ ಲೋಭ ಕಷಾಯದಿಂದ ನಾವು ಕ್ಷಮೆ ಕೇಳ್ಬೋದು, ಅದು ಅಂತರಂಗ ಪರಿಣತಿ ಬಿಡುವುದಿಲ್ಲದ. ಆದ್ದರಿಂದ ಲೋಭ ಕಷಾಯ ನಷ್ಟ ಆದಮೇಲೆ ಏನಾಗ್ತದೆ ರೀ, ಉತ್ತಮ ಶೌಚ ಧರ್ಮ ಪ್ರಗಟ ಆಗ್ತದೆ. ಆಮೇಲೆ ಸತ್ಯವಚನ, ನನ್ನ ಆತ್ಮನ ಅನುಭೂತಿಯನ್ನು ಪಡ್ಕೊಂಡ ಸಹಜವಾಗಿ ಸರಳವಾಗಿ ಮಾತಾಡೋದಕ್ಕೇನಂತೇವ್ರು ನಾವು ಸತ್ಯವಚನ ಅಂತೇವೆ. ಅಸತ್ಯದ ಅಭಾವದಿಂದ ಏನಾಗ್ತೈತೆ ರೀ, ಸತ್ಯಧರ್ಮ ಪ್ರಗಟ ಆಗ್ತದೆ. ಹಿಂಸೆ, ಷಟ್ಕಾಯಿ ಹಿಂಸೆ ಅಂತ ಹೇಳಿದಾರೆ. ಯಾವ್ಯಾವ ರೀ, ಪೃಥ್ವಿಕಾಯಿಕ್, ಜಲಕಾಯಿಕ್, ಅಗ್ನಿಕಾಯಿಕ್, ವಾಯುಕಾಯಿಕ್, ವನಸ್ಪತಿಕಾಯಿಕ್, ಇವು 5 ಮತ್ತು 1 ತ್ರಸ. ಸಂಯಮದ 2 ಭೇದದೊಳಗೆ ಜೀವದ ಏನು ಒಂದು ಹಿಂಸೆಯಿಂದ ದೂರ ಇರ್ಬೇಕಂತ ಹೇಳಿದಾರಲ್ಲ, ಅಥವಾ ಷಟ್ಕಾಯಿ ಹಿಂಸದಿಂದ ದೂರ ಇರ್ಬೇಕಂತ ಹೇಳಿದ್ದಾರೆ. ಅಲ್ಲಿ ಹಿಂಸೆಯಿಂದ ದೂರ ಆಯ್ತಂದ್ರೆ ಏನಾಗ್ತೈತ್ರಿ, ಸಂಯಮ ಪ್ರಗಟ ಆಗ್ತದೆ. ಇನ್ನು ನಮ್ಮ ಆತ್ಮ ತನ್ನ ಸ್ವರೂಪವನ್ನು ಮರೆತ ಪರದ್ರವ್ಯಗಳ ಇಚ್ಛೆ ಮಾಡ್ತಾ 5 ಇಂದ್ರಿಯಗಳ ಭೋಗವನ್ನು ಮಾಡ್ತಾ ಅನಾದಿ ಕಾಲದಿಂದ ಅವ ಪಾಪದ ಸಂಚಯನ ಮಾಡ್ತಾ ಇದ್ದಾನೆ. ಆದರೆ ಈ ಒಂದು ಸಮಯದಲ್ಲಿ ನಾವು ಆ ಪಾಪಗಳನ್ನು ನಿರೋಧ ಅಂದ್ರೆ ಪಾಪಗಳನ್ನು ನಷ್ಟ ಮಾಡಬೇಕಾಗಿತ್ತಂದ್ರೆ ತಪದ ಆಧಾರ ತಗೋಬೇಕು. ಆದ್ದರಿಂದ ತಪಸ ನಿರ್ಜರಾಚ, ತಪದಿಂದ ಏನಾಗ್ತದೆ, ನಿರ್ಜರ ಪ್ರಗಟ ಆಗ್ತದೆ. ಅದಾದ್ಮೇಲೆ ಆಕಿಂಚನ್ಯ, ಉತ್ತಮ ಆಕಿಂಚನ್ಯ, ನ ಕಿಂಚಿತ್ ಮಮ ಇತಿ ಆಕಿಂಚನ್ಯ. ನಾ ಈ ಜಗತ್ತಿನಲ್ಲಿ ಬಂದಿದ್ದೀನಿ, ಈ ಜಗತ್ತಿನಲ್ಲಿರುವಂಥ ಯಾವುದೇ ಪದಾರ್ಥ ಪರದ್ರವ್ಯ ನನ್ನ ಸ್ವಂತದ್ದಲ್ಲ, ಇದು ಇಲ್ಲಿದ್ದಿದೆ, ಇದು ಇಲ್ಲೇ ಇಟ್ಟು ಹೋಗೋದಿದೆ, ಇಲ್ಲೇ ಬಿಟ್ಟು ಹೋಗೋದಿದೆ ಅಂತ ತಿಳಿದ ಆ ವಸ್ತುಗಳ ಪ್ರತಿ ಮಮತ್ವ ಭಾವ, ಏಕತ್ವ ಭಾವ, ಕರ್ತೃತ್ವ ಭಾವ, ಭೋಕ್ತೃತ್ವ ಭಾವ, ಈ 4 ಕುಬುದ್ಧಿಗಳನ್ನು ಯಾವಾಗ ನಾವು ಬಿಡ್ತೇವಲ್ಲ, ಅವಾಗ ಉತ್ತಮ ಆಕಿಂಚನ್ಯ ಧರ್ಮ ಪ್ರಗಟ ಆಗ್ತದೆ. ಇನ್ನು ಯಾವಾಗ ಈ ಜೀವ ತನ್ನ ಆತ್ಮದ ಅನುಭವವನ್ನು ಮಾಡಿ ಅದರಲ್ಲೇ ನಿಮಗ್ನ ಆಗ್ತಾನೆ, ಬ್ರಹ್ಮೇ ಚರತಿ ಇತಿ ಬ್ರಹ್ಮಚರ್ಯ, ಬ್ರಹ್ಮಸ್ವರೂಪಿ ಆತ್ಮನಲ್ಲಿ ಮಗ್ನ ಆಗೋದಕ್ಕೆ ಏನು ಅಂತ ಹೇಳಿದಾರೆ ರೀ, ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಈ ರೀತಿ 10 ಧರ್ಮಗಳನ್ನು ನಾವು ಏನು ಮಾಡಿದ್ದೀವಿ ರೀ, ಪ್ರತಿ ದಿವಸ ಪೂಜೆಗಳ ಮುಖಾಂತರ ಭಾವಿಸಿದ್ದು, ಆರಾಧನೆ ಮಾಡಿದ್ದು. ಅದಾದಮೇಲೆ 16 ಭಾವನೆಗಳು ಕೂಡ ಇದೇ ರೀತಿ ಇದ್ದಾವೆ. ಮಾರ್ಗ ಪ್ರಭಾವನ, ಪ್ರವಚನ ವತ್ಸಲ, ಅಭೀಕ್ಷ್ಣ ಜ್ಞಾನೋಪಯೋಗ, ದರ್ಶನ ವಿಶುದ್ಧಿ, ವಿನಯ, ಇದೆಲ್ಲ ಕೂಡ ಸೇಮ್ ಅದರಿಂದನೇ ಬರುವಂಥದ್ದು ಭಾವನೆಗಳದವು. ಈ ರೀತಿ 16 ಮತ್ತು 10 ದಿವಸಗಳ ಪೂಜೆ ಮಾಡಿ ನಾವು ಈ ದಿನದಲ್ಲಿ ಏನು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಆಮೇಲೆ ಉಪವಾಸ ಮಾಡ್ತೀವಿ ನೀವು ಏಕಾಸನ ಮಾಡ್ತೇವೆ. ಪ್ರತಿನಿತ್ಯ ನಮಗೆ 3 ಸಲ ಊಟ ಮಾಡ್ರೂ ಕೂಡ ಹೊಟ್ಟೆ ತುಂಬೋದಿಲ್ಲ, ಮತ್ತು ಬೇಕನ್ನಿಸ್ತದೆ. ಆದರೆ ಈ ದಿನಗಳಲ್ಲಿ ಏನಿದೆ ರೀ, ನಾವು ಏಕಾಸನ ಮಾಡ್ರೂ ಕೂಡ ಊಟ ಮಾಡುವಂಥ ಮತ್ತು ಭಾವ ಆಗೋದಿಲ್ಲ, ಏನಾದರೂ ತಿನ್ನುವಂಥ ಭಾವ ಆಗೋದಿಲ್ಲ. ಯಾಕೆ ಹೇಳ್ರಿ, ಯಾಕಂದ್ರೆ ಭಗವಾನರ ಸನ್ನಿಧಿಯಲ್ಲಿ ಕುಂತ ಮಂತ್ರೋಚ್ಚಾರಣೆ ಕೇಳಿದಿರಿ, ಮಂಗಲ ವಾದ್ಯಗಳನ್ನು ಕೇಳಿದಿರಿ. ಈ ಪರಮ ಪವಿತ್ರ ಅನಂತ ಚತುಷ್ಟಯಧಾರಿ ಸಾಕ್ಷಾತ್ ಭಗವಂತರ ಮುಂದೆ ಕೂತ ನೀವು ಆ ನಿಯಮವನ್ನು ಸ್ವೀಕಾರ ಮಾಡಿದಿರಲ್ಲ, ಅದು ನಿಮಗೆ ಯಾವತ್ತೂ ಕೂಡ ತ್ರಾಸು ಕೊಡೋಕೆ ಸಾಧ್ಯ ಇಲ್ಲ. ಮತ್ತು ಅಲ್ಲಿ ಕಷಾಯಗಳು ಏನಾಗ್ತಾರೆ, ಸಹಜವಾಗಿ
ಹಾಯಿ ಇದ್ದು ಏನಾಗ್ತಾವೆ, ಕಡಿಮೆ ಹಾಕ್ಕೊಂತ ಹೋಗ್ತಾರೆ, ಕಡಿಮೆ ಹಾಕ್ಕೊಂತ ಹೋಗ್ತಾವೆ, ಕಡಿಮೆ ಹಾಕ್ಕೊಂತ ಹೋಗ್ತಾವೆ. ಈ ರೀತಿ ಯಾವಾಗ ಕಷಾಯಗಳು ಕಡಿಮೆ ಆಗ್ತಾವ್ರಲ್ಲ, ಅವಾಗ ಆತ್ಮನ ಪರಿಣಾಮಗಳು ಪವಿತ್ರ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಪವಿತ್ರ ಆತ್ಮನ ಪರಿಣಾಮದಲ್ಲಿ ಸಹಜವಾಗಿ ಏನಾಗ್ತದೆ ಅಂದ್ರೆ ನಾ ಮಾಡಿರುವಂಥ ತಪ್ಪುಗಳಿಗೆ ಅರಿವಾಗಕ್ಕೆ ಚಾಲು ಆಗ್ತೈತೆ. ನಾ ಏನೇನು ತಪ್ಪು ಮಾಡೀನಿ, ಆ ಒಂದು ಪವಿತ್ರ ಪರಿಣಾಮದಲ್ಲಿ ಪೂರ್ವ ಮಾಡಿದಂಥ ಅನ್ಯಾಯ, ಅನೀತಿ, ಅಧರ್ಮ, ಜಗಳ ಅಥವಾ ಮನಸ್ತಾಪ ಇವೆಲ್ಲ ಸಹಜವಾಗಿ ಏನಾಗಕ್ಕೆ ಚಾಲು ಮತ್ತು ಪ್ರತಿಬಿಂಬಿತ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಅವಾಗ ಏನಾಗ್ತೈತೆ ಅಂದ್ರೆ ನೋಡ್ರಿ, ಉತ್ತಮ ಕ್ಷಮ ಇದೆ, 10 ಧರ್ಮ ಮುಗಿದ್ಮೇಲೆ ಮತ್ತೆ ಕ್ಷಮ ಯಾಕೆ ಕೇಳಿದ್ರು? ಯಾಕಂದರೆ ಈ 10 ದಿವಸಗಳಲ್ಲಿ ನನ್ನಲ್ಲಿ ಏನಾಯಿತು, ಪವಿತ್ರತೆ ಬಂತು. ಆ ಪವಿತ್ರ ಅಂತರಂಗದಲ್ಲಿ ಏನಾಗ್ತಾ ಇಲ್ಲ, ಸಮಾಹಿತ ಆಗ್ತಾ ಇಲ್ಲ, ಅದು ನಿಲ್ಲುತ್ತಾ ಇಲ್ಲ, ಅದು ವಚನದಿಂದ ಬರಕ್ಕೆ ತಯಾರಾಗಿದೆ. ಆ ವಚನಕ್ಕೆ ಏನಂತೇವ್ರು ನಾವು ಕ್ಷಮಾವಾಣಿ ಅಂತೇವೆ. ಸಹಜವಾಗಿ ಬರುವಂಥ ಕ್ರಿಯೆ ಇದೆ ಅದು. ಆ ಪವಿತ್ರತೆ ಯಾವಾಗ ಒಳಗೆ ಹೆಚ್ಚಾಗ್ತದಲ್ಲ, ಅವಾಗ ನಾ ಯಾರಿಗಾದ್ರೂ ಏನಾದರೂ ಮಾಡೀನಿ, ಅನ್ಯಾಯ ಮಾಡಿದ್ನಿ, ಅನೀತಿ ಮಾಡಿದ್ನಿ, ಅಧರ್ಮ ಮಾಡಿದ್ನಿ, ಯಾರಿಗಾದ್ರೂ ಬೈದಿದ್ನಿ ಅಥವಾ ಏನಾದರೂ ಸಿಟ್ನಾಗ ಅಂದಿದ್ನಿ, ಮನಸ್ತಾಪಿದ್ದು, ಮಾತು ಬಿಟ್ಟಿದ್ದು, ಇವೆಲ್ಲ ಏನು ಮಾಡೋದೈತ್ರಿ, ಆ ಪವಿತ್ರ ಭಾವದಲ್ಲಿ ಎಲ್ಲ ಮರೆತು ಬಿಟ್ಟು ನನ್ನನ್ನು ಕ್ಷಮೆ ಮಾಡು ಅನ್ನುವಂಥ ಭಾವವನ್ನು ವ್ಯಕ್ತ ಮಾಡೋದಕ್ಕೆ ಏನಂತೇವ್ರು ನಾವು ಕ್ಷಮಾವಾಣಿ ಅಂತೇವೆ. ತಿಳಿತ್ರಿ ಎಲ್ಲರಿಗೂ? ಇಂಥ ಕ್ಷಮಾವಾಣಿ ಪರ್ವ ಪ್ರತಿ ವರ್ಷ ನಮ್ಮ ಜೀವನದೊಳಗೆ ಬರ್ತದೆ. ಅದನ್ನು ಕ್ಷಮೆ ಯಾರಿಗೆ ಕೇಳ್ತೀವ್ರಿ? ನೀವೇ ವಿಚಾರ ಮಾಡಿ, ನಾವು ಯಾರಿಗೆ ಕ್ಷಮೆ ಕೇಳ್ತೀವಿ ಮತ್ತು ಹೆಂಗೆ ಕ್ಷಮೆ ಕೇಳ್ತೀವಿ? ಕ್ಷಮೆ ಹೆಂಗೆ ಕೇಳ್ತೇವ್ರಿ? ನಾವು ಒಂದು ಮೆಸೇಜ್ ಹಾಕಿಬಿಡ್ತೀವಿ. ಪೈಲ ಏನಾಗ್ತಿದ್ರು, ಮೊದಲ ಸಿಂಗಲ್ ಅವ್ರಿವ್ರಿಗೆ ಕಳಿಸ್ತಿದ್ದು, ಈ ಗ್ರೂಪ್ದಾಗ ಹಾಕಿಬಿಡ್ತೇವ್ರಿ. ಗ್ರೂಪ್ದಾಗ ಏನು ಹಾಕ್ತೈತ್ರಿ, ಹಾಕಿದೆವು. ಏನಪ್ಪ ಪ್ರತಿ ವರ್ಷ ಮೆಸೇಜ್ ಇನ್ನು ಮೆಸೇಜ್ದಾಗ ಹೇಳ್ತಾ ಇದ್ದೀನಿ, ಪ್ರತಿ ವರ್ಷ ಮೆಸೇಜ್ ಕಳಿಸ್ತಿದ್ದೀವಿ, ಇಚ್ಛಾಮಿ ದುಃಖಡಮ್ ಅಂತೀರಿ, ಈ ವರ್ಷ ಬಂದೇ ಇಲ್ಲ ಗ್ರೂಪ್ದಾಗ ಹಾಕಿ ನೋಡಿಲ್ಲ. ಅದು ಗ್ರೂಪ್ದಾಗ ನಾವು ತಿಳ್ಕೊಬೇಕು ಅವ್ನಂಗೆ ಕ್ಷಮಾ ಕೇಳಿದ ಅಂತೇಳಿ. ಈ ರೀತಿಯಾದಂಥ ಕೃತ್ರಿಮವಾದಂಥ ಕ್ಷಮೆ ನಮ್ಮ ಹತ್ರ ಈಗೇನಿದೆ ಇದೆ, ಅದಕ್ಕೇನು ವ್ಯಾಲ್ಯೂ ಇದೆ ರೀ? ಅಲ್ಲಿ ಮನಸ್ಥಿತಿನೂ ಒಳಗಿಲ್ಲ ಕ್ಷಮೆ ಬೇಡಬೇಕಂತೇಳಿ, ವಚನದಾಗೂ ಇಲ್ಲ, ಕಾಯದೊಳಗೂ ಇಲ್ಲ. ಮನದಿಂದನೂ ಕ್ಷಮೆ ಇಲ್ಲ, ವಚನದಿಂದನೂ ಕ್ಷಮೆ ಇಲ್ಲ, ಕಾಯದಿಂದನೂ ಕ್ಷಮೆ ಇಲ್ಲ. ಅಂದಮೇಲೆ ಆ ಕ್ಷಮಾವಾಣಿ ಅನಿಸ್ಕೊಳ್ಳೋದಿಲ್ಲ. ತಿಳಿತಲ್ರಿ? ಹಾಗಾದ್ರೆ ಹೆಂಗೆ ಕ್ಷಮೆ ಕೇಳಬೇಕು? ನಿಜವಾಗಿ ಮತ್ತು ಕ್ಷಮೆ ಯಾರಿಗೆ ಕೇಳ್ತಾ ಇದ್ದೀವ್ರಿ? ನಾವು ಯಾರಿಗೆ ಮೆಸೇಜ್ ಕಳಿಸ್ತಾ ಇದ್ದೀವಿ? ಯಾರ ಜೊತೆ ನಾವು ಚಲೋನೇ ಇದ್ದೇವ್ರಲ್ಲ, ಯಾರ ಜೊತೆ ಆರಾಮ್ ಮಾತಾಡ್ಕೋತಿದ್ದೇವೆ, ನಕ್ಕೋತಿದ್ದೇವೆ, ಅವ್ರಿಗೆ ಮತ್ತೆ ಕ್ಷಮೆ ಕೇಳ್ತೀವಿ. ಅದರಿಂದ ಏನು ಲಾಭ ಇದೆ ರೀ? ನಿಜವಾಗ್ಲೂ ಕ್ಷಮೆ ಯಾರಿಗೆ ಕೇಳಬೇಕು? ಯಾರ್ಯಾರ ಜೊತೆ 10 ವರ್ಷ ಮಾತು ಬಿಟ್ಟಿರ್ತೀರಿ, 12 ವರ್ಷ ಮಾತು ಬಿಟ್ಟಿದ್ರೆ ಹಾವುಗಳ ಗತೆ ಹಾವಿನ ದ್ವೇಷ 12 ವರ್ಷ ಅಂತೇಳಿ 12 ವರ್ಷ ಮಾತು ಬಿಟ್ಟಿದ್ದೇವ್ರಿ. ಯಾರು 12 ವರ್ಷ ಮಾತು ಬಿಟ್ಟಿರ್ತಿರ್ಲ ನಿಶ್ಚಿತ ರೂಪದಿಂದ ಹಾವಾಗಿ ಹುಡ್ತಾರ್ರಿ ಅವ್ರು. ಈಗ ಕೇಳ್ಕೊರಿ, ತಿಳಿತಲ್ರಿ? 12 ವರ್ಷಕ್ಕಿಂತ ಹೆಚ್ಚು ಆಯ್ತಂದ್ರೆ ಆ ಸರ್ಪದ ಏನಾಗ್ತೈತೆ ಹೇಳ್ರಿ, ನಿಧಾನ ಬಂದ್ ಆಗ್ತೈತ್ರಿ. ತಿಳಿತ್ರಿ? ಆದ್ದರಿಂದ ಅಂಥ ಪಾಪಗಳನ್ನು, ವೈರವನ್ನು ಕಟ್ಕೋಬೇಡ್ರಿ ಯಾರು ಕೂಡ. ಸೊ ಏನು ಮಾಡೋದಿದ್ರೆ ನಾವು ಯಾರ ಜೊತೆಗೆ ನಿಜವಾದ ಮನಸ್ತಾಪ ಇದ್ದಾವೆ, ಯಾರ ಜೊತೆಗೆ ನಮ್ಮದ ಪರಿಣಾಮಗಳು ವಿಕೃತ ಆಗಿದ್ದಾವೆ, ನಮ್ಮಿಂದ ಅವ್ರಿಗೆ ನೋವು ಆಗಿದ್ದಿದೆ, ಮತ್ತು ಈಗ ಗೊತ್ತಾಗ್ತೈತ್ರಿ. ಅದು ಈ ಶಾಂತ ಪರಿಣಾಮದಾಗ ಅಷ್ಟೇ ಗೊತ್ತಾಗ್ತೈತೆ ನಮ್ಮ ತಪ್ಪುಗಳು. ತಿಳಿತಲ್ರಿ? ಅದನ್ನು ಸಿಟ್ಟಿನಾಗಿದ್ದಾಗ ಯಾರ್ಯಾರು ಬಂದು ಹೇಳಿರಿ ನಿಂದ ತಪ್ಪೈತಿ, ನೀನು ಅದನ್ನ ಹೇಳಿತು, ನೀನು ಅವದೈತೆ ಅವನು ಕಳಿಸ್ತೇವ್ರಿ ನಾವು. ಹೌದೇನಿಲ್ಲ ರೀ? ಅವ್ರಿಗೆ ಬೈತೇವೆ. ಈ ಸಮಯದಲ್ಲಿ ನಮ್ಮ ತಪ್ಪುಗಳು ನಮಗೆ ಅರಿವಾಗ್ತಾವ. ಮತ್ತು ಆ ತಪ್ಪುಗಳನ್ನು ನಾವು ಸ್ವೀಕಾರ ಮಾಡ್ಕೊಂಡು ಏನು ಮಾಡ್ಬೇಕ್ರಿ? ಸಣ್ಣವರಾಗಿ ಕ್ಷಮೆಯನ್ನು ಕೇಳಬೇಕು. ಇಲ್ಲಂದ್ರೆ ಏನಾಗ್ತೈತ್ರಿ ನೋಡ್ರಿ, ಸಿಟ್ಟ ವೈರದಾಗ ಬದಲಾಯಿಸ್ತಂದ್ರೆ ಅದು ಅನಂತ ಭವದ ತನಕ ನಮಗೆ ತ್ರಾಸ ಕೊಡ್ತಿದ್ರಿ. ತಿಳಿತಲ್ರಿ? ಪಾರ್ಶ್ವನಾಥ ತೀರ್ಥಂಕರರ ಯಾವ 10ನೇ ಭವದ ಹಿಂದೆ ಅಣ್ಣ ತಮ್ಮ ಇದ್ರಲ್ಲಿ ಅವಾಗ ಜಗಳಾಡಿರವ್ರ. ಅವಾಗ ಕಟ್ಟಿರುವಂಥ ಒಂದು ವೈರ 10ನೇ ಭವದ ತನಕ ಅವ್ರಿಗೇನು ಮಾಡ್ತಿತ್ತು, ಪ್ರತಿ ಭವದೊಳಗೆ ಅದು ಕಾಡತಿರ್ತಿತ್ತು ಅವ್ರಿಗೆ. ಪ್ರತಿ ಭವದೊಳಗೆ ಆ ಜೀವ ಏನು ಮಾಡ್ತಿರ್ತಾನೆ, ಅವ್ಗೆ ಬಂದು ತ್ರಾಸ ಕೊಡ್ತಾ ಇರ್ತಾನೆ. ತೀರ್ಥಂಕರ ಅದನ್ನು ಬಿಡೋದಿಲ್ಲ, ಅವ್ರ ಮೇಲೆ ಉಪಸರ್ಗ ಮಾಡುವಂಥ ಭಾವ ವಿಕೃತ ಪರಿಣಾಮ ಆಗ್ತವೆ. ಇದು ಯಾಕೆ ಹೇಳ್ರಿ? ಸಿಟ್ಟಿದ್ದು ಏನಾಗಿತ್ತು, ವೈರದಾಗ ಬದಲಾಗಿತ್ತು. ನೋಡಿ, ಸಿಟ್ಟ 1 ನಿಮಿಷದ, ಭಾಳ ಆದ್ರೆ 10 ನಿಮಿಷದ, 1 ತಾಸದಿರ್ತೈತ್ರಿ. ಅದನ್ನು ಎಲ್ಲರೂ ನೀವು 1 ದಿವಸ ಮ್ಯಾಲೆ ಹಾಕಿದ್ರಿ, ಅದ ದ್ವೇಷದೊಳಗೆ ಕನ್ವರ್ಟ್ ಆಗ್ತೈತಿ. ಏನಾಗ್ತೈತ್ರಿ? ದ್ವೇಷದೊಳಗೆ ಕನ್ವರ್ಟ್. ಮಿನಿಮಮ್ ಟೈಮ್ ಪೀರಿಯಡ್ 15 ದಿವಸ ಒಳಗೆ ಅದನ್ನು ಕ್ಷಮಾ ಕೇಳಿ ಮಾತಾಡಿ ಮುಗಿಸ್ ಕುಂತು ಎಲ್ಲ ಸಾಲ್ವ್ ಮಾಡ್ಕೋಬೇಕ್ರಿ. 15 ದಿವಸ ಒಳಗೆ ಅದೆಲ್ಲರೇ ನಮ್ಮದಿಂದ ದೂರ ಆಗಲಿಲ್ಲ ಅಂದ್ರೆ ಅದು ಇಂಥ ದ್ವೇಷವಾಗಿ ಪರಿವರ್ತನೆ ಆಗ್ತೈತ್ರಲ್ಲ, ಅದು 6 ತಿಂಗಳ ತನಕ ನಮ್ಮ ಮೈಂಡ್ದಾಗ ಇರ್ತಿದ್ರಿ. ಮತ್ತು 6 ತಿಂಗಳ ಒಳಗೂ ನಾವು ಅದನ್ನು ಎಲ್ಲರೇ ಮುಗಿಸಿ ಮಾತಾಡಿ, ಅಥವಾ ಇಲ್ಲಪ್ಪ ನನ್ನಿಂದ ತಪ್ಪಾಗಿದ್ದೇನೆ, ಸಿಟ್ಟಿನಾಗ ಮಾತಾಡೀನಿ, ತಲೆ ಮನಸ್ಸಿನಾಗ ಇಟ್ಕೋಬೇಡ, ನನಗೆ ಕ್ಷಮಾ ಮಾಡುವಂಥ ಕ್ಷಮಾ ಕೇಳಲಿಲ್ಲ
ಅಂದ್ರೆ ಅದ ಏನಾಗ್ತೈತಿ ವೈರದೊಳಗೆ ಪರಿವರ್ತನೆ ಆಗ್ತೈತಿ, ಮತ್ತು ಅದು ವೈರ ಸಾಯೋ ತನಕ ಇರ್ತೈತಿ. ಮತ್ತು ಈ ಭಾವದಾಗ ಅಷ್ಟೇ ಅಲ್ಲ, ಮುಂದಿನ ಭಾವದೊಳಗೆ ಕೂಡ ಸಂಸ್ಕಾರ ಬಂದ ಪ್ರತಿ ಭಾವದೊಳಗೆ ಏನಾಗ್ತೈತ್ರಿ ಅದ ತ್ರಾಸ ಕೊಡೋಕ್ಕಾಗ್ತೈತಿ. ತಿಳಿತಲ್ರಿ, ಇಬ್ಬರು ಮಂದಿ ಅಣ್ಣ ತಮ್ಮ ಇದ್ರಿ, ಸುಪ್ರಭ ಮತ್ತು ಸುದತ್ತ ಅಂತೇಳಿ. ಅವರ ವ್ಯಾಪಾರ ಮಾಡ್ಬೇಕಂತ ಆವಾಗಿನ ಕಾಲದಾಗ ವ್ಯಾಪಾರ ಮಾಡ್ಬೇಕಂತ ಊರು ತಿರುಗಾಡಿ ಅನೇಕ ದೇಶಗಳನ್ನ ತಿರುಗಾಡಿ ಬಹಳ ಸಂಪತ್ತನ್ನು ತೊಗೊಂಡು ಏನು ಮಾಡಿರಂದ್ರೆ ತಮ್ಮ ರಾಜ್ಯಕ್ಕೆ ಬರ್ತಾರೆ, ಇನ್ನೇನು ಆರಾಮಾಗಿರೋಣ ಅಂತೇಳಿ. ಆದ್ರೆ ಆ ರಾಜ್ಯದೊಳಗೆ ಏನಿರ್ತದೆ ಅಂದ್ರೆ ಸಿಸ್ಟಮ್, ಯಾರು ಎಷ್ಟು ಧನವನ್ನು ಗಳಿಸ್ತಾರಲ್ಲ ಅದ್ರ 30% ಏನು ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಂತ ಇರ್ತದೆ. ಆ ರಾಜ್ಯ ಯಾಕೆ ನಾವು ಟ್ಯಾಕ್ಸ್ ಕೊಡೋದು ನಾವು ಕಷ್ಟಪಟ್ಟಿದ್ದೀವಿ ಅಂತೇಳಿ ಅವ್ರು ಏನು ಮಾಡ್ತಾರೆ ರೀ, ಊರು ಹೊರಗೆ ಒಂದು ತೆಗೆದ ಅದ್ರಾಗ ಇಡ್ತಾರೆ, ಮತ್ತು ಅದ್ರ ಮೇಲೆ ಒಂದು ಕಲ್ಲಿಟ್ಟ ದಿವಸ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡು ಇಲ್ಲಿಂದ ಹೋಗೋನು ರಾಜಾಗೆಲ್ಲ ಗೊತ್ತಾಗೋದು ಬೇಡ ಅಂಥೇಳಿ ಅವ್ರು ಅಲ್ಲಿಂದ ಹೋಗ್ತಾರು. ಕೆಲವು ದಿವಸಗಳ ನಂತರ ಏನಾಗ್ತೈತಿ, ಒಬ್ಬ ಭಿಕ್ಷುಕ ಏನು ಮಾಡ್ತಾನೆ ರೀ, ಅಲ್ಲಿ ಏನೋ ಹುಡ್ಕಾಡ್ಕೋತ ಹಂಗೆ ಬರ್ತಿರ್ತಾನೆ. ಆ ಕಲ್ಲು ಹಿಂಗೆ ಸರಿಸಿದ ಮೇಲೆ ಅವ್ಗೆ ಏನಾಗ್ತದೆ, ದಿವಸ ತೆಗೆದು ಒಯ್ದು ಮಾಡೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಮಣ್ಣು ಹಿಂದೆ ಮುಂದಾಗಿರ್ತದೆ. ಅದನ್ನು ತೆಗೆದು ನೋಡ್ತಾನೆ ರೀ, ಅದೆಲ್ಲ ಬಂಗಾರ ಯಾರಿಗೆ ಸಿಗ್ತೈತೆ ರೀ, ಆ ಭಿಕ್ಷುಕನ ಸಿಕ್ಬಿಡ್ತೈತೆ, ಅವ್ನು ತೊಗೊಂಡು ಹೋಗಿಬಿಡ್ತಾನೆ ರೀ ಎಲ್ಲ. ಇನ್ನು ಮರುದಿವ್ಸ ಬಂದು ನೋಡಿದ ಕಲೆ ಏನಾಗ್ತೈತೆ ರೀ, ಅಲ್ಲಿ ಬಂಗಾರ ಬೆಳ್ಳಿ ಏನೂ ಇಲ್ಲ. ಅವಾಗ ಏನಾಗ್ತೈತೆ ರೀ, ಅಣ್ಣ ತಮ್ಮನ ಮೇಲೆ ಸಂಶಯ ಪಡ್ತಾನೆ, ತಮ್ಮ ಅಣ್ಣನ ಮೇಲೆ ಸಂಶಯ ಪಡ್ತಾನೆ. ಇಬ್ಬರು ಮಂದಿ ಜಗಳ ಬಡದಾಡಿ ಏನು ಮಾಡ್ತಾರೆ, ಇಬ್ಬರು ಮಂದಿ ಸತ್ತು ಬಿಟ್ಟ ಆ ಒಂದು ಕ್ರೂರ ಸಂಕ್ಲೇಶ ಪರಿಣಾಮದೊಳಗೆ ಸಾವ ಆಗಿರೋದ್ರಿಂದ ಅವರೆರಡರು ನೆಕ್ಸ್ಟ್ ಭಾವದಾಗ ಏನಾಗ್ತಾರೆ ಅಂದ್ರೆ 2 ಕೋನಗಳಾಗ್ತಾರೆ, ಕಾಡು ಕೋನಗಳು. ಆ ಕಾಡು ಕೋನಗಳಾಗಿ ಅಲ್ಲಿಯೂ ಕೂಡ ಕಾಡ್ನಾಗ ಏನು ಮಾಡ್ತಿರ್ತಾರೆ, ಅವರ ಮೇವಾಗ ಅದಕ್ಕೆ ಇದಕ್ಕೆ ಜಗಳಾಡ್ತಿರ್ತಾರೆ. ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಭಾವದೊಳಗೆ ಅವ ಸಮ್ಮೇದ ಶಿಖರ್ಜಿ ಪರ್ವತದಲ್ಲಿ 2 ಮಂಗ್ಯಗಳಾಗಿ ಹುಡ್ತಾರೆ. ಅಲ್ಲಿಯೂ ಕೂಡ ಅದನ್ನು ಬೇಕು ಇದನ್ನು ಬೇಕು ಅಂತ ಅಲ್ಲಿಯೂ ಕೂಡ ಜಗಳಾಡ್ತಿರ್ತಾವೆ. ಅಲ್ಲಿ ಏನಾಗ್ತದ್ರೆ, ಯಾವಾಗ ಬ್ಯಾಸಿಗೆ ಬರ್ತದೆ ಅಲ್ಲೆಲ್ಲ ನೀರಲ್ಲಿ ಏನಾಗ್ತದೆ, ಶೀತಲ್ ನಾಲ ಐತೆ ಅಲ್ಲಿ ನೀರೆಲ್ಲ ಮುಗಿತಾವೆ. ಅವಾಗ ಸ್ವಲ್ಪ ನೀರು ಇರ್ತಾವಲ್ಲಿ ತಗ್ನೊಳಗೆ, ಅದು ನಾ ಕುಡಿತೇನೆ ಅಂತೇಳಿ ಜಗಳಾಡಿ ಅಲ್ಲಿಯೂ ಕೂಡ ಏನಾಗ್ತಾವ್ರಿ, ಸತ್ತು ಬಿಡ್ತಾವೆ. ಅಲ್ಲಿಂದ ಒಂದು 2 ಭಾವದಲ್ಲಿ ಮತ್ತೆ ನರಕಕ್ಕೆ ಹೋಗ್ತಾವೆ. ಮತ್ತು ಅಲ್ಲಿಂದ ಬಂದ ಅನೇಕ ಗತಿಗಳಲ್ಲಿ ಹಿಂಗೆ ಏನಾಗ್ತಾವ್ರಿ, ಜೋಡಿ ಜನ್ಮ ತೊಗೊಂಡ ಅವೆರಡು ಏನು ಮಾಡ್ತಾವ್ರಿ, ಸಾಯ್ತಿರ್ತಾವೆ. ಇನ್ನು ಒಂದು ಭಾವದಾಗ ಏನಾಗ್ತೈತೆ ಅಂದ್ರೆ, ಆ ಸಮ್ಮೇದ ಶಿಖರ್ಜಿಯಲ್ಲಿ ಮತ್ತೆ ಯಾವಾಗ ಅವ್ರದ್ದು ಜನ್ಮ ಆಗಿರ್ತೈತಿ, ಅಲ್ಲಿ 2 ಜನ ಮುನಿರಾಜರು ಬಂದ, ಒಂದು ಮಂಗೆ ಸತ್ತಿರ್ತೈತಿ, ಒಂದು ಮಂಗೆ ಇನ್ನೂ ಅರ್ಧ ಸತ್ತಿರ್ತೈತಿ. ಅದಕ್ಕೇನು ಮಾಡ್ತಾರೆ, ಉಪದೇಶ ಕೊಡ್ತಾರೆ. ಈ ರೀತಿ ನಿನ್ನ ಸ್ವರೂಪಿಲ್ಪ, ನೀ ಆತ್ಮ ಇದೀನಿ, ಕ್ಷಮಾಧಾರಿ ಇದಿ, ನಿನ್ನ ತಮ್ಮನನ್ನು ಏನು ಮಾಡು, ಕ್ಷಮೆ ಮಾಡು, ಮತ್ತು ನಮೋಕಾರ ಮಂತ್ರ ಕೇಳು ಅಂತೇಳಿ ನಮೋಕಾರ ಮಂತ್ರ ಉಚ್ಚಾರಣೆ ಮಾಡ್ತಾರೋ. ಅವಾಗ ಆ ಮಂಗ್ಯ ಏನಿರ್ತೈತಿರಲ್ಲ, ಅದು ಶಾಂತ ಪರಿಣಾಮದಿಂದ ಸತ್ತ ಸ್ವರ್ಗದೊಳಗೆ ದೇವಾಗಿ ಹುಟ್ಟಿ ಮತ್ತೊಂದು 2-3 ಭಾವದಲ್ಲಿ ಆ ನಮೋಕಾರ ಮಂತ್ರದ ಸಂಸ್ಕಾರದ ಫಲದಿಂದ ಅದು ಒಳ್ಳೆಯ ಒಬ್ಬ ರಾಜನಾಗಿ ಹುಟ್ಟಿ ದೀಕ್ಷೆ ತೊಗೊಂಡದ ಮೋಕ್ಷಕ್ಕೆ ಹೋಗ್ತೈತಿ. ಆದ್ರೆ ಆ ಯಾವಾಗ ದೀಕ್ಷಾ ತೊಗೊಂಡಿರ್ತೈತಿರಲ್ಲ, ಆ ತಮ್ಮನ ಜೀವನ ಇರ್ತೈತಿರಲ್ಲ, ಅದು ಮತ್ತು ನರಕ ನಿಗೋಧ ಇತ್ಯಾದಿಗಳನ್ನ ಮುಗಿಸ್ತಾ ಮತ್ತೆ ಬಂದು ಉಪಸರ್ಗ ಮಾಡ್ತಿರ್ತೈತಿ. ಈ ರೀತಿ ವೈರ ಅನ್ನೋದು ಏನು ಮಾಡ್ತೈತಿ ಹೇಳ್ರಿ, ಒಂದ ಭಾವದಾಗಿರೋದಿಲ್ಲ, ಅದು ಅನಂತ ಭವದ ತನಕ ಕಾಡ್ಕೊತ ಇರ್ತೈತಿ. ಆದ್ದರಿಂದ ಈ ಪೂರ್ವದಲ್ಲಿ ಏನಾದರೂ ನೀವು ತಪ್ಪು ಮಾಡಿದ್ರಿ, ಅದು ವೈರದಾಗ ಪರಿವರ್ತನೆ ಆಗಿತ್ತಂದ್ರೂ ಕೂಡ ಅದನ್ನು ಸಾಲ್ಯೂಷನ್ ಮಾಡ್ಕೋಕೆ ಈಗ ಸಮಯ ಇದೆ. ಮತ್ತು ಈಗ ಕ್ಷಮೆ ಕೇಳುವಂಥ ಪ್ರಸಂಗ ಇದ್ದಾರೆ. ಯಾಕೆ ಹೇಳ್ರಿ, ನಿಮ್ಮಲ್ಲಿ ಧಾರ್ಮಿಕ ಭಾವನೆ ಅದಾವೆ, ಮತ್ತು ಸಿಚುವೇಶನ್ ಕೂಡ ಇದೆ, ಪರಿಸ್ಥಿತಿ ಕೂಡ ಈಗ ಕ್ಷಮಾವಾನಿದ್ದ ಇದೆ. ಈಗ ನಿಮ್ಮ ಮನಸ್ಸಿನಲ್ಲಿ ನಿರ್ಣಯ ಮಾಡ್ಕೊಳ್ರಿ, ನಾ ಯಾರಿಗೆ ಕ್ಷಮಾ ಕೇಳಬೇಕು ಮತ್ತು ಹೆಂಗೆ ಕ್ಷಮಾ ಕೇಳಬೇಕಂತ ಹೋಗಿ ಅವ್ರ ಜೊತೆ ಮಾತಾಡಿ. ಏನಾದರೂ ಮನಸ್ತಾಪ ಇರತ್ತವ್ರಿ, ತಿಳಿತಲ್ರಿ, ಯಾರು ಅಜಾತ ಶತ್ರು ಇಲ್ಲ, ತಿಳಿತಲ್ರಿ. ಸೊ ಎಲ್ಲರಿಗೂ ಯಾರಾದರೂ ಏನಾದರೂ ನೋಡಿ, ಅವ್ರು ಕೇಳ್ತಾರೋ ಬಿಡ್ರಿ, ಬಟ್ ನಿಮ್ಮ ಮನಸ್ಸು ಪವಿತ್ರ ಐತನಿಲ್ಲ, ನೀವು ಕೇಳಿ ನಿಮ್ಮ ಪಾಪದ ಪರಿಹಾರವನ್ನು ಮಾಡ್ಕೊಂಡ್ರಿ. ಇಲ್ಲಂದ್ರೆ ಈ ಕ್ರೋಧ ಅನ್ನೋದು ಹೆಂಗೈತಿ ಗೊತ್ತೈತೇನ್ರಿ, ಇದು ನಮ್ಮ ಸೆರಗದಾಗ ಕಟ್ಕೊಂಡಿರುವಂಥ ಬೆಂಕಿ ಇದ್ದಂಗೆ ಐತ್ರಿ. ಇದು ಯಾರನ್ನ ಸುಡತೈತ್ರಿ, ನಮ್ಮ ಸೆರಗದಾಗ ಐತಂದ್ರೆ ಯಾರನ್ನ ಸುಡೋದ್ರಿ? ಇದು ನಮ್ಮನ್ನು ಸುಡೋದಲ್ರಿ, ಏನು ಬೇರೆದನ್ನ ಸುಡತೈತಿದ? ಇದು ಪ್ರತಿ ಸಮಯ ನಮ್ಮನ್ನು ಸುಡತೈತ್ರಿ. ನೋಡಿ, ಸಿಟ್ಟು ಬಂದಾಗ ಯಾರಿಗೆ ಹೆಚ್ಚು ತ್ರಾಸ ಆಗ್ತೈತ್ರಿ? ನಮಗೆ ಹೆಚ್ಚು ತ್ರಾಸ ಆಗ್ತೈತಲ್ರಿ. ಸಿಟ್ಟು ಬಂದ ಮೈಯೆಲ್ಲ ಕಾವೇ ಇರ್ತೈತ್ರಿ, ಕಣ್ಣೆಲ್ಲ ಕೆಂಪಾಗ್ತಾವ್ರಿ, ಮೈ ನಡಗಕ್ಕೆ ಚಾಲು ಆಗ್ತೈತಿ. BP ಶುಗರ್ ಇತ್ತಂದ್ರೆ ಏನಾಗ್ತೈತ್ರಿ, ಹೈ ಲೆವೆಲ್ಗೆ ಹೋಗ್ತೈತ್ರಿ. ಅದು ಅಂಥ ಸಮಯದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಇರ್ತಾರೆ. ಯಾರಿಗೆ ತ್ರಾಸ ಕೊಡ್ತೀರಿ ಸಿಟ್ಟ? ನಮ್ಮ ಸಿಟ್ಟ ನಮಗೆ ತ್ರಾಸ ಕೊಡ್ತೈತ್ರಿ. ಅದು ಇನ್ನೊಬ್ರಿಗೆ ತ್ರಾಸ ಕೊಡ್ತೈತಿ ಏನು ಗೊತ್ತಿಲ್ಲ. ಯಾಕಂದ್ರೆ ಮುಂದಿನ ಜೀವದ ಪುಣ್ಯ ಉದಯ ಇತ್ತಂದ್ರೆ ನಾವು ಎಷ್ಟು ಅವ್ನು ತ್ರಾಸ ಕೊಡ್ಬೇಕಂದ್ರೂ ಕೂಡ ಅವ್ನು ತ್ರಾಸ ಆಗೋದೇ ಇಲ್ಲ. ಆದ್ರೆ ನಾವೇನು ಮಾಡ್ತಾ ಇದ್ದೀವ್ರಲ್ಲ, ಅದು ಬಹಳ ತಪ್ಪಿದೆ, ರೈತಲ್ಲ. ಸೊ ಆತ್ಮನ ಸ್ವಭಾವನ ಕ್ಷಮಾ ಸ್ವಭಾವ ಇದೆ, ಆತ್ಮನ ಸ್ವಭಾವನ ಪವಿತ್ರ ಸರಳ ಸಹಜ ಸ್ವಭಾವ ಇದೆ. ಆದ್ದರಿಂದ ನಾವು
ಇಡೀ ಮನುಕುಲದ ಜೀವಕುಲದ ಸಮಸ್ತ ಜೀವಗಳಿಗೆ ಏನು ಮಾಡ್ತೀವ್ರಿ ನಾವು ಕ್ಷಮೆಯನ್ನು ಕೇಳ್ತೀವಿ. ನಮ್ಮ ಆಚಾರ್ಯರ ಕ್ಷಮ ಯಾವ ಲೆವೆಲ್ದಾಗ ಕೇಳಿದಾರೆ ಗೊತ್ತೈತ್ರಿ? ಏನು ಹೇಳ್ತಾರೆ? ಖಾಮೇಮಿ ಸವ್ವ ಜೀವಾನಂ ಸವ್ವೇ ಜೀವ ಖಮಂತುಮೆ ಮಿತ್ತಿಮೆ ಸವ್ವ ಭೂಯೇಶು ವೈರಂ ಮಜ್ಜಂನ ಕೇನೈ. ವೈರಂ ಮಜ್ಜಂನ ಕೇನೈ ಅಂದ್ರೆ ಯಾರೂ ಕೂಡ ವೈರವನ್ನು ಕಟ್ಕೋಬೇಡ್ರಿ, ಯಾರೂ ಕೂಡ ವೈರತ್ವವನ್ನು ಸಾಧಿಸ್ಬೇಡ್ರಿ, ಯಾರೂ ಕೂಡ ವೈರದಲ್ಲಿ ತಮ್ಮ ಸಿಟ್ಟನ್ನು ಒಯ್ಯಬೇಡ್ರಿ. ಹಂಗಾರೆ ಏನು ಮಾಡ್ಬೇಕು ನಾ? ಏನು ಹೇಳ್ರಿ? ಖಾಮೇಮಿ ಸವ್ವ ಜೀವಾನ, ಎಲ್ಲ ಜೀವಗಳಿಗೆ ನಾ ಏನು ಮಾಡ್ತೀನಿ? ಕ್ಷಮೆಯನ್ನು ಕೇಳ್ತೀನಿ, ಕ್ಷಮೆಯನ್ನು ಸವ್ವೇ ಜೀವ ಖಮಂತುಮೆ. ನಾ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಎಲ್ಲ ಜೀವ ನನಗೇನು ಮಾಡಲಿ? ಕ್ಷಮೆಯನ್ನು ಮಾಡಲಿ. ನನ್ನ ಸಂಬಂಧ ಇಡೀ ಮನುಕುಲದ ಜೀವಕುಲಕ್ಕೆ ಹೆಂಗಿರಲಿ? ಮಿತ್ತಿಮೇ ಸವ್ವ ಭುವೇಶು, ಇಡೀ ಎಲ್ಲ ಜೀವಕುಲಕ್ಕೆ ನನ್ನ ಸಂಬಂಧ ಮಿತ್ರತೆ ಇರಲಿ. ಆದ್ದರಿಂದ ನಾವು ಏನು ಮಾಡ್ತೇವೆ ಹೇಳ್ರಿ? ನಾವು ನೀರು ಕೂಡ ಸೋಸಿ ಕುಡಿತೇವೆ, ಆ ಕಂದ ಮೂಲದ ಸೇವನೆ ಮಾಡೋದಿಲ್ಲ, ರಾತ್ರಿ ಭೋಜನದ ತ್ಯಾಗ ಮಾಡ್ತೀವಿ. ಇದೆಲ್ಲ ಯಾಕಿದೆ ರೀ? ಯಾಕಂದ್ರೆ ಆ ಸಮಯದಲ್ಲಿ ಜೀವಗಳು ಉತ್ಪತ್ತಿ ಹೆಚ್ಚಿರೋದ್ರಿಂದ ಆ ಜೀವಗಳದ್ದು ಕೂಡ ನನ್ನಿಂದ ವಿರಾಧನ ಆಗಬಾರ್ದು, ಹಿಂಸಾ ಆಗಬಾರ್ದು ಅಂಥೇಳಿ ನಮ್ಮ ಧರ್ಮದಲ್ಲಿ ಈ ವ್ರತ ಮತ್ತು ಈ ರೀತಿಯಾದಂಥ ಸಂಸ್ಕೃತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಯಾಕಂದ್ರೆ ಆ ಜೀವಕ್ಕೂ ಕೂಡ ತನ್ನದೇ ಆದಂತಹ ಜೀವಿಸುವಂಥ ಒಂದು ಸ್ವತಂತ್ರತೆ ಇದೆ. ಆ ಸ್ವತಂತ್ರತೆ ನಾವು ಕಸ್ಕೊಂಡು ಅಂದ್ರೆ ಅದೇನಿದ್ರೆ ಅಪರಾಧ ಇದೆ ಅಂತ ತಿಳಿದ ಇಲ್ಲಿ ಏನು ಹೇಳ್ರಿ? ನಾ ಏಕೇಂದ್ರಿಯದಿಂದ ಸಂಗೀ ಪಂಚೇಂದ್ರಿಯದವರೆಗೆ ಯಾವುದೇ ಜೀವಗಳದ್ದು ವಿರಾಧನೆ ಹಿಂಸಾ ಮಾಡಿದ್ನಂದ್ರೂ ಕೂಡ ಆ ಜೀವಗಳು ನನಗೇನು ಮಾಡಲಿ? ಕ್ಷಮೆಯನ್ನು ಮಾಡಲಿ. ನಾ ಅವ್ರಿಗೇನು ಮಾಡ್ತೀನಿ? ಕ್ಷಮೆಯನ್ನು ಕೇಳ್ತೀನಿ ಅನ್ನುವಂಥ ಭಾವ ಈ ನಮ್ಮ ಜೈನ ಧರ್ಮದ ಕ್ಷಮಾ ಧರ್ಮದೊಳಗಿದ್ದೀರಿ. ಇಂಥ ಕ್ಷಮಾವಾಣಿ ಬೇರೆ ಎಲ್ಲರೇ ಐತೀನಿ ರೀ. ಮತ್ತು ಕ್ಷಮಾ ಇರೋದು ಒಂದೇ ಧರ್ಮದೊಳಗೆ. ಯಾವ ಧರ್ಮದೊಳಗೆ ರೀ? ನಮ್ಮ ಧರ್ಮದೊಳಗೆ. ಆದರೆ ಇನ್ನೊಂದು ಕಡೆ ಅಲ್ಲೆಲ್ಲ ದ್ವೇಷ ಸಾಧನೆ ಇದೆ ರೀ, ಅಲ್ಲೆಲ್ಲ ಸೇಡು ತೀರ್ಸ್ಕೋಬೇಕಂತ ಇದೆ, ಅಲ್ಲೆಲ್ಲ ಏನಿದೆ ರೀ? ನನಗೆ ಹಂಗೆ ಅವ್ರು ಮಾಡ್ಯಾರ ನಾನು ಅದಕ್ಕಿಂತ ಹೆಚ್ಚು ಮಾಡಬೇಕು ಅವ್ರಿಗೆ. ಮತ್ತು ಅದ್ರೊಳಗನೆ ಏನಾಗ್ತೈತ್ರಿ? ಅವ್ರಿಗೆ ಖುಷಿ ಆಗ್ತದೆ, ಅದ್ರೊಳಗಿನ ಅವ್ರಿಗೆ ಸಂತೋಷ ಸಿಗ್ತದೆ. ಆದರೆ ನಮ್ಮ ಧರ್ಮ ಇಂಥದ್ದಿಲ್ಲ. ನಮಗೆ ಯಾರಾದರೂ ಕೆಟ್ಟ ಮಾಡಿರಂದ್ರೆ ಅದು ನನ್ನ ಪಾಪದ ಫಲ ಅಂತ ತಿಳ್ಕೊಂಡು ನನ್ನ ಮನಸ್ಸಿನಲ್ಲಿ ಅವನ ಪ್ರತಿ ಏನಾದರೂ ದ್ವೇಷ ಹುಟ್ಟಿತ್ತು, ನಾ ಸಿಟ್ಟಿನಾಗ ಬಂದು ಏನಾದರೂ ಅಂದಿನಂದ್ರೆ ಅದಕ್ಕೇನು ಮಾಡಲಿ? ಅವರ ನನ್ನನ್ನು ಕ್ಷಮಾ ಮಾಡಲಿ ಅನ್ನೋಂಥ ಪವಿತ್ರ ಸಂಕಲ್ಪಗಳು ನಾವು ಮಾಡ್ತೀವಿ. ತಿಳಿತಲ್ರಿ? ನೋಡಿ, ಇತಿಹಾಸದೊಳಗೆ ಕೂಡ ಬಹಳ ಚರ್ಚೆಗಳದವ್ರು. ಶ್ರೇಣಿಕ ರಾಜ ಯಶೋಧರ ಮುನಿರಾಜರ ಮೇಲೆ ಏನು ಮಾಡಿದ್ದ? ಸರ್ಪದ ಉಪಸರ್ಗ ಮಾಡಿದ್ದ. ಆದ್ರೆ ಮುನಿರಾಜರು ಏನು ಮಾಡಿರಿ? ಆಶೀರ್ವಾದ ಕೊಟ್ಟರು, ಏನು ಶಾಪ ಕೊಟ್ರಿ? ಆಶೀರ್ವಾದ ಕೊಟ್ರಲ್ಲ. ಏನು ಕೊಟ್ರಿ ಆಶೀರ್ವಾದ? ಸದ್ಧರ್ಮ ವೃದ್ಧಿರಸ್ತು. ಆ ಒಂದು ಆಶೀರ್ವಾದದಿಂದ ಏನಾಗ್ತೈತಿ ನೋಡ್ರಿ, ಆ ಒಂದು ಕ್ಷಮಾಭಾವದಿಂದ ಏನೈತೆ ಶ್ರೇಣಿಕ ರಾಜನ ಜೊತೆಗೆ? ಶ್ರೇಣಿಕ ರಾಜ ಜೈನ ಧರ್ಮದ ವಿರೋಧಿ ಇದ್ದ. ಶ್ರೇಣಿಕ ರಾಜ ಹಾವನ್ನು ಕೊಂದ ಅವ್ರು ಕೊಳ್ಳಾಗ ಹಾಕಿದ, ಉಪಸರ್ಗ ಆಯಿತು, ಇರುವೆಗಳೆಲ್ಲ ಅವ್ರಿಗೆ ಮಹಾರಾಜರಿಗೆ ತ್ರಾಸು ಕೊಟ್ಟು ಕೈ ಎಲ್ಲ ಆಯಿತು. ಯಾವಾಗ ಉಪಸರ್ಗ ದೂರ ಆಗ್ತೈತಿ ಅವ ಬಂದು ಶ್ರೇಣಿಕ ರಾಜ ಏನು ಮಾಡ್ತಾನೋ? ಕ್ಷಮಾ ಕೇಳ್ತಾನೆ, ನನ್ನಿಂದ ತಪ್ಪಾಗಿದೆ ಕ್ಷಮಾ ಮಾಡ್ರಿ ಅಂತೇಳಿ. ಅವಾಗ ನನಗೆ ಇಟ್ಟು ತ್ರಾಸಾಗೈತಿ, ನೀ ಸರ್ವನಾಶ ಆಗಂತ ಕೊಡಲಿಲ್ಲ. ಏನಾಡಿ? ಸದ್ಧರ್ಮ ವೃದ್ಧಿರಸ್ತು, ನಿನ್ನಲ್ಲಿ ಕೂಡ ಧರ್ಮ ಸಿದ್ಧಿ ಆದ ಅಂದ ಕೂಡಲೇನ ಆ ಕ್ಷಮಾಭಾವದ ಇಷ್ಟು ಮಹಿಮಾ ಬರ್ತೈತೆ ಆ ರಾಜಾಗ. ಇಂಥ ಧರ್ಮನ ಇನ್ನೂ ತನಕ ಎಲ್ಲಿ ನೋಡಿಲ್ಲಂತೆ. ಜೈನ ಧರ್ಮ ಸ್ವೀಕಾರ ಮಾಡ್ತಾನೋ, ಸಮೋಶರಣರು ಮಹಾವೀರ ಭಗವಾನ ಸಮೋಶರಣದಾಗ ಹೋಗಿ ಸಮ್ಯಕ್ತ ಪ್ರಾಪ್ತ ಮಾಡ್ಕೊಳ್ತಾನೋ, ಮತ್ತು ಮುಂದಿನ ಭಾವದ ಪ್ರಥಮ ತೀರ್ಥಂಕರಾಗಿ ಹುಟ್ಟುತ್ತಾನ. ಎತ್ತರದ ಫಲ ರೀದ ಒಂದು ಕ್ಷಮಾ ಕೇಳುವಂಥ ಭಾವದಿಂದ ಮೋಕ್ಷ ಪ್ರಾಪ್ತಿ ಕೂಡ ಆಗ್ತಾಯಿದ್ದಾರೆ. ಆದರೆ ನಾವು ನಮ್ಮ ಸಿಟ್ಟನ್ನು ಬಿಡಕ್ಕೆ ತಯಾರಿಲ್ಲ, ನಮ್ಮಲ್ಲಿರುವಂಥ ಆ ಕ್ಲೇಶವನ್ನು ದ್ವೇಷವನ್ನು ದೂರ ಮಾಡಕ್ಕೆ ತಯಾರಿಲ್ಲ. ಈ ಪರಿಣಾಮಗಳು ನಿಮ್ಮನ್ನು ನರಕ ನಿಗೋದಕ್ಕೆ ಒಯ್ತಾವೆ. ಅವು ನರಕದಾಗೂ ಹೋಗಿ ಏನು ಮಾಡಿದ್ರಲ್ಲಿ? ನರಕದಾಗ ಏನು ಭಾಳ ಶಾಂತ ಕೊಂಡಾಗ ಬಿಡ್ತಾರೆ ನಿಮ್ಮನ್ನು ಯಾರು? ಅಲ್ಲಿ ಸಾವು ಬೇಕಂದ್ರೂ ಕೂಡ ಸಿಗೋದಿಲ್ಲ. ಯಾಕೆ ಹೇಳ್ರಿ? ಇಲ್ಲೆಲ್ಲ ಪಾಪವನ್ನು ಮಾಡಿರ್ತೇವಲ್ಲ, ಅದು ನಿರಂತರವಾಗಿ ಅಲ್ಲಿ ಜಗಳಾಡೋದ, ಬಡದಾಡೋದ, ಇದನ್ನು ನಡೀತಿರ್ತದೆ. ಆದ್ದರಿಂದ ಅಂಥ ಗತಿಗಳಿಗೆ ನಾವು ಹೋಗಬಾರ್ದಿತ್ತಂದ್ರೆ ನಾವು ಈ ಕ್ಷಮಾವನ್ನು ಧಾರಣೆ ಮಾಡಲೇಬೇಕು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರ್ತದೆ ರೀ, ಏನ? ಕ್ಷಮಾವಸಿ ಕೃತಿರ್ಲೋಕೆ ಕ್ಷಮಯ ಕಿಂ ನ ಸಾಧ್ಯತೆ ಶಾಂತಿ ಖಡ್ಗ ಕರೆ ಯಸ್ಯ ಕಿಂ ಕರಿಷ್ಯತಿ ದುರ್ಜನ. ಯಾರ ಹತ್ರ ಶಾಂತಿ ಕ್ಷಮೆ ಅನ್ನುವಂಥ ಖಡ್ಗ ಇದೆರಲ್ಲ, ಅವರಿಗೆ ದುಷ್ಟರು ಏನೂ ಮಾಡೋಕ್ಕೆ ಸಾಧ್ಯ ಇರುವುದಿಲ್ಲ. ಮತ್ತು ಇಡೀ ಮೂರು ಲೋಕದಲ್ಲಿ ನಾವು ಯಾರ್ದಾರ ಜೊತೆ ಮನಸ್ತಾಪದವ ಶತ್ರುತ ಇತ್ತಂದ್ರೆ ಅವರನ್ನು ನಮ್ಮ ವಶದಾಗ ಮಾಡ್ಕೊಳ್ಳೋದಿತ್ತಂದ್ರೆ ಒಂದೇ ಮಂತ್ರ ಯಾವುದಿದೆ ರೀ? ಕ್ಷಮಾ. ಕ್ಷಮಾವಸಿ ಕೃತಿರ್ಲೋಕೆ, ಮೂರೂ ಲೋಕದಲ್ಲಿ ಕೂಡ ಈ ಕ್ಷಮ ಏನಿದೆ ವಶೀಕರಣ ಅಂತ ಇದ್ದಂಗಿದೆ. ಆದ್ದರಿಂದ ಈ ಕ್ಷಮೆಯನ್ನು ತಾವೆಲ್ಲ ಧಾರಣ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ,
ನೀವು ಈಗೆಲ್ಲ ಇವತ್ತು ಪೂಜೆ ಎಲ್ಲ ಮುಗೀತು, ಇನ್ನು ನಾಳಿಂದ ನಿಮ್ಮ ಮನೆಗೆ ಹೋಗ್ತೀರಿ, ಆಮೇಲೆ ವಾಸದ್ದೆಲ್ಲ ತಯಾರಿ ಮಾಡ್ತಿರ್ತೀರಿ, ಟೈಮ್ ಆಗ್ತಾ ಇದೆ ತಿಳಿತಲ್ರಿ. ವಾಸದ ಅಡುಗೆ ಮಾಡಕ್ಕೆ ಹೋಗಿದ್ರಿ, ಅದೇ ಸಮಯದಾಗ ಏನಾಯ್ತಂದ್ರೆ ನಿಮ್ಮ ಮನೆಯ ಅಡುಗೆ ಮನೆಯೊಳಗೆ ಒಂದು ಹಾವು ಬಂದು ಕುಂತಿದೆ. ಏನು ಬಂದು ಕುಂತಿದ್ದೀರಿ? ಹಾವು ಬಂದು ಸರ್ಪ ಬಂದು ಕುಂತಿದೆ ಅಂತ ತಿಳ್ಕೊರಿ. ಅವಾಗ ನೀವೇನು ಮಾಡ್ತೀರಿ? ನಾವು ವಾಸ ಮಾಡೋದಕ್ಕೆ ನಿಲ್ಪ ಅಂತ ಹೇಳ್ತೀರಿ. ಅದಕ್ಕೆ ಏನು ಮಾಡ್ತಾರೆ? ಮೊಟ್ಟ ಮೊದಲು ಅಡುಗೆ ಮನೆ ಬಿಟ್ಟು ಏನು ಮಾಡ್ತೀರಿ? ಹೊರಗೆ ಬರ್ತೀವಿ. ಮನ್ಯಾಗ ಎಲ್ಲರೂ ಹಸಿದ್ದಾರ. ಅವಾಗ ಹೇಳ್ತಾರೆ, ಏಯ್ ಜಲ್ದಿ ಮಾಡ್ಲ ವಾಸಕ್ಕೆ, ಅಲ್ಲಿ ಒಳಗೆ ನೋಡ್ಕೊಳ್ಳೋ ಹಾವು ಐತಿ ಅಂತ ಹೇಳ್ತಾರೆ. ಹಂಗಾರು ಒಳಗೆ ಹೋಗ್ಬೇಡ ಅಂತೀರಿ. ಅವಾಗ ಯಾರೇ ಬಂದ್ಕೆ ವಾಸ ಆಯಿತು, ಎಲ್ಲಿ ವಾಸ ಒಳಗೆ ಏನು ಕುಂತೈತಿ? ಹಾವು ಕುಂತೈತಿ ಅಂತ ಹೇಳ್ತೀರಿ. ಆಯ್ತು ಇರಲಿ, ವಾಸ ಏನು ಮಾಡೋನು, ಅದಕ್ಕೊಂದು ಸ್ವಲ್ಪ ಶಾಂತಿ ಇರತ್ತೆ ಹೇಳಿ ಅಡುಗೆ ಮಾಡಿ ಪೈಲ ವಾಸ ಮಾಡಿ ಆಮೇಲೆ ಅದನ್ನ ಓಡಿಸೋದು ನಡೀತೈತೇನು ರೀ? ಇಲ್ಲ. ಏನಂತೀರಿ? ಮೊದಲು ಏನಾಗಬೇಕು? ಆ ಹಾವನ್ನು ಓಡಿಸ್ಬೇಕು. ಇವತ್ತು ವಾಸ ತಪ್ಪಿರನು ನಡಿತೈತಿ, ಆದ್ರೆ ಹಾವು ಇದ್ದ ಜಾಗದಾಗ ನಾವು ಹೋಗಂಗಿಲ್ಲ. ಮೊದಲೇನು ಮಾಡಬೇಕು? ಆ ಹಾವನ್ನು ಅಲ್ಲಿಂದ ಓಡಿಸ್ಬೇಕು ಅಂತೇಳಿ. ಆಮೇಲೆ ನೀವು ಫೋನ್ ಮಾಡ್ತೀರಿ, ಹಾವು ಹಿಡಿಯೋರ್ನ ಕರೆಸ್ತೀರಿ, ಆಮೇಲೆ ಏನಾಗ್ತೈತಿ? ಹಾವನ್ನು ಅವರು ತೊಗೊಂಡು ಹೋಗ್ತಾರೆ. ಆಮೇಲೆ ವಾಸದ ಸಮಯ ಮುಗಿದಿರ್ತೈತಿ. ಆದ್ರೆ ಏನಾಯ್ತು ಇಲ್ಲಿ? ಎಷ್ಟೋ ತನಕ ಅದು ಹಾವಿತ್ತಲ್ಲ, ಅಷ್ಟೋ ತನಕ ನಮಗೇನಿತ್ತು? ಅಶಾಂತಿ ಇತ್ತು. ಆವಾಗ ನಮ್ಗೆ ಹಸಿವಿದ್ದು ಕೂಡ ಏನಾಗಲಿಲ್ಲ? ಅರಿವು ಆಗಲಿಲ್ಲ. ಅದೇ ರೀತಿ ಏನಿರ್ತದೆ ಅಂದ್ರೆ ದ್ವೇಷ ಅನ್ನೋದ, ದ್ವೇಷ, ಸಿಟ್ಟ, ವೈರ ಅನ್ನುವಂಥ ಹಾವು ನಮ್ಮ ಮನಸ್ಸಿನಾಗಿತ್ತಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಳ್ಳೆಯ ಭಾವನೆಗಳು ಹುಟ್ಟಕ್ಕೆ ಸಾಧ್ಯನೇ ಇರುವುದಿಲ್ಲ. ಆದರೆ ಮೊದಲೇನು ಮಾಡಿರಿ? ಆ ದ್ವೇಷ, ಸಿಟ್ಟ ಅನ್ನೋಂಥ ಹಾವನ್ನು ನೀವು ಮನಸ್ಸಿನಿಂದ ದೂರ ಮಾಡಿಬಿಡ್ರಿ. ನಾ ಪ್ರತಿ ವರ್ಷ ಒಂದು ಉದಾಹರಣೆ ಕೊಡ್ತೇನೆ ರೀ. ಈಗ ನೀವೆಲ್ಲ ಏನಾದರೂ ಮದುವೆ ಇತ್ಯಾದಿ ಸಮಾರಂಭಕ್ಕೆ ಹೋಗ್ತೀರಿ. ಅವಾಗ ಭಾಳ ಎಕ್ದಮ್ ತುಟ್ಟಿ ಅರಿವುಗಳದ್ದು ಏನು ಮಾಡ್ತೀರಿ? ನೀವು ಧಾರಣೆ ಮಾಡಿ ಹೋಗಿರ್ತೀರಿ. 5,000 10,000 ಬ್ಲೇಸರ್ ಇರ್ತಾವೆ, ಕೋಟ್ ಇರ್ತಾವೆ, ಶೇರ್ವಾನಿ ಇರ್ತಾವೆ, ಇಂಥವೆಲ್ಲ ಹಾಕ್ಕೊಂಡು ಹೋಗಿ ಅಲ್ಲಿ ಭಾಗವಹಿಸ್ತಿರ್ತೀರಿ. ಆವಾಗ ಊಟ ಮಾಡುವಾಗ ಒಂದು ವೇಳೆ ಆ ಊಟ ಸಾಂಬಾರ ಅಥವಾ ಏನಾದರೂ ನಿಮ್ಮ ಅರಿವಿ ಮೇಲೆ ಬಿತ್ತು ಅಂದರೆ ಏನು ಮಾಡ್ತೀರಿ? ಮೊಟ್ಟ ಮೊದಲು ಏನು ಮಾಡ್ತೀರಿ? ಇಲ್ಲಿ ಪ್ಲೇಟ್ ಇಟ್ಟು ಓಡ್ಕೊಂತ ಹೋಗ್ತೀರಿ. ಮತ್ತು ಅದು ಓಡ್ಕೊಂಡು ಮೊದಲು ಅದನ್ನೆಲ್ಲ ಸ್ವಚ್ಛಂಗಿ ತೊಳೆದು ಮಾಡಿ ಆಮೇಲೆ ಕೇಳ್ತೀರಿ, ಇದ್ರಾಗ ಏನಕ್ಕೆ ಇದು ಕಲಿಯೆಲ್ಲ ಬೀಳಂಗಿಲ್ಲ ಅಂತ ಕೇಳ್ಕೊತೀರಿ. ಹೌದೇನಿಲ್ಲ ರೀ? ಏನು ಹಂಗೆ ಇಟ್ಟರೆ ಇಲ್ಲಿ ತಗೋ ಆಮೇಲೆ ತೊಳಿಗೆ ಬರ್ತೈತೆ ಊಟ ಮಾಡ್ತೀರಿ. ಊಟ ಹೋಗೋದಿಲ್ಲ ನಿಮಗೆ. ಯಾಕೆ? ಎಷ್ಟು ತುಟ್ಟಿ ಅರಿವೈತಿ. ಇದು ಕಲಿ ಬಿತ್ತಂದ್ರೆ ಮತ್ತೆ ಪರ್ಮನೆಂಟ್ ಉಳಿತೈತಿ, ಇದನ್ನು ಮತ್ತೊಂದು ಸಲ ನಾ ಹಾಕೋಕೆ ಬರೋಂಗಿಲ್ಲ ಅಂಥೇಳಿ ಮೊದಲು ಅದನ್ನು ತೊಳ್ಕೊಂಬರಕ್ಕೆ ಹೋಗ್ತೀರಿ. ಹೌದೇನಿಲ್ಲ ರೀ? ಹಂಗೆ ಇರ್ತದೆ ರೀ. ಈ ಸಿಟ್ಟು ಅನ್ನೋದು ಯಾವಾಗ ಬಂದಿರ್ತೈತ್ರಲ್ಲ ಮನಸ್ಸಿನೊಳಗೆ, ಅವಾಗನ ಅದ್ರ ಕ್ಷಮೆ ಕೇಳೋದನ್ನು ತೊಳ್ಕೊಂಬಿಡ್ಬೇಕ್ರಿ. ಇಲ್ಲಂದ್ರೆ ಅದು ಹಂಗೆ ಬಿಟ್ಟಂದ್ರೆ ಏನಾಗ್ತೈತೆ ರೀ? ಖಲಿ ಬಿದ್ದು ಬಿಡ್ತೈತಿ. ಪರ್ಮನೆಂಟ್ ಸಾಯೋ ತನಕ ಮನಸ್ಸಿನೊಳಗೆ ಅವ್ರ ಪ್ರತಿ ದ್ವೇಷನೇ ಇರ್ತದೆ. ಅವ್ನು ಕಂಡ್ರೆ ಆಗೋದಿಲ್ಲ, ಅವ್ರು ನೋಡ್ರೆ ಆಗೋದಿಲ್ಲ. ಅವ್ರು ಎಲ್ಲರೂ ಬಂದು ಇಲ್ಲಿ ಕುಂತೀರಂದ್ರೆ ನಾವು ಅಲ್ಲಿ ಕುಂಡ್ರಕ್ಬೇಕ್ರಿ. ಯಾಕೆ ಹೇಳ್ರಿ? ಅವ್ರನ್ನ ಕಂಡ್ರೆ ಆಗೋಲ್ಲ, ನಂಗೆ ನಾ ಅಲ್ಲಿ ಬರಂಗಿಲ್ಲ. ತಿಳಿತಾ ಇದ್ದಲ್ಲಿ ದ್ವೇಷದ ಫಲ ಏನಿದೆ? ಅಶಾಂತಿ. ದ್ವೇಷದ ಫಲ ಏನಿದೆ? ದುಃಖ. ದ್ವೇಷದ ಫಲ ಏನಿದೆ? ಮನಸ್ಸಿನಲ್ಲಿ ಸಂಕ್ಲೇಶ ಭಾವಗಳು ಪ್ರತಿ ಸಮಯ ಹುಟ್ಟುತ್ತಿರ್ತಾವೆ. ಅದ್ರ ಫಲ ಏನು ಹೇಳ್ರಿ? ದ್ವೇಷದ ಫಲ, ಸಿಟ್ಟದ ಫಲ ನರಕನೇ ಇದ್ರೆ ಬಾಕಿ ಯಾವುದು ಗತಿ ಇಲ್ಲ. ಮತ್ತು ಅದಕ್ಕೆ ತಿಳಿತಲ್ರಿ? ಆದ್ದರಿಂದ ಈ ಪವಿತ್ರವಾದಂಥ ಸಮಯದಲ್ಲಿ ಅಂಥ ಕಲೆಗಳು ನಮ್ಮಲ್ಲಿ ಇದ್ದು ಅಂದ್ರೆ ಅವ್ರನ್ನ ಈಗ ಏನು ಮಾಡಿರಿ? ಅದನ್ನ ತೊಳ್ಕೊಂಬಿಡ್ರಿ. ಇಲ್ಲಾಂದ್ರೆ ಆ ಕಲೆ ಉಳಿದು ಅಂದ್ರೆ ಅನಂತ ಭವದ ತನಕ ನಿಮಗೆ ತ್ರಾಸು ಕೊಡ್ಕೊಂತ ಇರೋದು. ತಿಳಿತಲ್ರಿ? ಏನು ಇಟ್ಕೊಳ್ಳೋರ್ದಾರೇನು ಬಿಡೋರ್ದಾರ? ಇವತ್ತು ಬಿಡ್ತೀರಲ್ರಿ ಎಲ್ಲರೂ? ನೋಡೋಣ್ರಲ್ಲ. ಈ 16 ದಿವಸದ ನೋಡ್ರಿ. ಈಗ ಹೋಳಿ ಹುಣ್ಣಿಮೆ ಆಡ್ತಾರೆ ಎಲ್ಲರೂ. ಹೋಳಿ ಹುಣ್ಣಿಮೆದಾಗ ಏನು ಬಣ್ಣ ಆಡ್ತಾರೆ ಭಾಳ ಜನ ಬಣ್ಣ ಆಡಿದ ಮೇಲೆ ಆ ಬಣ್ಣ ಅವನ ಮೈ ಮೇಲೆ ಎಷ್ಟು ದಿವಸ ಕಾಣ್ತಿರ್ತಿರ್ತಿರಲ್ಲ, ನಮಗೇನು ಅನ್ನಿಸ್ತದ? ಅಷ್ಟು ಚಲೋ ಅವ ಏನು ಆಡ್ಯಾನು, ಭಾಳ ಭಯಂಕರವಾಗಿ ಏನು ಆಡ್ಯಾನು, ಹೋಳಿ ಆಡ್ಯಾನು ಹಿಂಗೆ ಅನ್ನಿಸ್ತೈತಿ. ತಿಳಿತಲ್ರಿ? 10 ದಿವಸ ಆದ್ರೂ ಅವನ ಮೈಯಾಗಿನ ಬಣ್ಣ ಹೋಗ್ವಾತು ಎಲ್ಲ ಕಾಣ್ತಾ ಇದ್ದು. ಏನು ಹೋಳಿ ಆಡಿದೀಪ ನೀ, ಇಷ್ಟು ದಿವಸ ಆದ್ರೂ ಕೂಡ ಬಣ್ಣ ಹೋಗೋತು ಅಂತೇನು ಅವ್ರಿಗೇನು ಮಾಡ್ತೀವಿ ರೀ? ಕೇಳ್ತೀವಿ. ಹಂಗೆ ಈ 16 ದಿವಸಗಳ ಕಾಲ, 10 ದಿವಸಗಳ ಕಾಲ ನೀವು ಧರ್ಮ ಆರಾಧನೆ ಮಾಡಿದಿರಿ. ಈ ಬಣ್ಣ ಎಷ್ಟೋ ತನಕ ಇರ್ಬೇಕು ರೀ? ಮುಂದಿನ ದಶಲಕ್ಷ ತನಕ ಇರಬೇಕು ಈ ಬಣ್ಣ ಅಳಿಸಿ ಹೋಗಬಾರ್ದು. ಇಲ್ಲಿರುವಂಥ ಪವಿತ್ರ ಭಾವನೆಗಳು, ಇಲ್ಲಿರುವಂಥ ಸರಳ ಪರಿಣಾಮಗಳು, ಇಲ್ಲಿರುವಂಥ ಸಂಯಮದ ಭಾವ, ಇಲ್ಲಿರುವಂಥ ವ್ರತ ನಿಯಮ ಉಪವಾಸಗಳ ತಗೊಳ್ಳುವಂಥ ಭಾವ, ಇವೆಲ್ಲ ಹೆಂಗಿರ್ಬೇಕು ರೀ? ಮುಂದಿನ ದಶಲಕ್ಷ ತನಕ ಹಿಂಗೆ ಇರ್ಬೇಕಂತೇಳಿ ನೀವು ಕಾಪಾಡ್ಕೊಂಡು ಬರ್ಬೇಕು ರೀ. ಅದನ್ನು ಕಾಪಾಡ್ಕೊಂಡು ಬರ್ಬೇಕಂದ್ರೆ ದಿವಸ ಬೆಳಿಗ್ಗೆ ಈಗ ಬಸ್ತಿ ಬರತ್ತೇನಿಲ್ಲ, ಬರ್ತೀರಿ, ದರ್ಶನ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಇಷ್ಟು ಏನು ಬೇಡ. ಆದರೆ ದಿವಸ ದೇವ ದರ್ಶನ ಮಾಡಿ ಅಕ್ಷತೆಯನ್ನು ಹಾಕಿ 9 ಸಲ ಜಪ ಹಾಕಕ್ಕೆ ಬರ್ತೈತೀನಿ ರೀ ಎಲ್ಲರಿಗೂ. ಇಷ್ಟು ದಿವಸ ಮಾಡಿ ಅಂದ್ರೆ ಸಾಕು.
ನಿಮ್ಮಲ್ಲಿ ಪವಿತ್ರ ಭಾವನೆಗಳಿರ್ತಾವೆ, ನಿಮ್ಮಲ್ಲಿ ಕ್ರೋಧ ಉತ್ಪನ್ನ ಆಗುವುದಿಲ್ಲ, ಆದ್ರೂ ಕೂಡ ಕ್ಷಮೆ ಕೇಳುವಂಥ ಸರಳ ಪರಿಣಾಮ ಆಗ್ತಾವ. ಇದೆಲ್ಲ ಏನಿದೆ ಒಂದಕ್ಕೊಂದಕ್ಕೆ ಕನೆಕ್ಟ್ ಇದೆ. ಧರ್ಮ ಕ್ಷಮಾವಾನಿಗೆ ಏನಿದೆ ಅಂದ್ರೆ ಸರಳವಾಗಿ ಕನೆಕ್ಷನ್ ಇದೆ. ಧರ್ಮ ಇರುವಂಥ ಮನುಷ್ಯ ಯಾವತ್ತೂ ಕೂಡ ದ್ವೇಷವನ್ನು ಸಾಧಿಸೋದಿಲ್ಲ. ಧರ್ಮ ಪಾಲನೆ ಮಾಡುವಂಥ ಮನುಷ್ಯ ಯಾವತ್ತೂ ಕೂಡ ವೈರವನ್ನು ಕಟ್ಕೊಳ್ಳೋದಿಲ್ಲ. ಧರ್ಮದ ಮಾರ್ಗದಲ್ಲಿರುವಂಥ ಮನುಷ್ಯ ಸಿಟ್ಟು ಮಾಡೋದಿಲ್ಲ. ಸಿಟ್ಟು ಮಾಡ್ರೂ ಕೂಡ ಪ್ರಸಂಗವಶ ಸಿಟ್ಟು ಏನಾಗ್ತದೆ, ಕರ್ಮದೋದೇನು ಬರ್ತದೆ, ಆದ್ರೆ ಅದನ್ನು 15 ನಿಮಿಷಕ್ಕಿಂತ ಹೆಚ್ಚು ಸಾಧಿಸೋದಿಲ್ಲ ಆ ವ್ಯಕ್ತಿ. ಅನಂತಾನುಮಂದಿ ಕಷಾಯ ಅಭಾವ ಇತ್ತಂದ್ರೆ ಆ ಕ್ರೋಧ ಕಷಾಯ 15 ನಿಮಿಷಕ್ಕಿಂತ ಹೆಚ್ಚು ಉಳಿಯೋದನೇ ಇಲ್ಲ. ಜಲ್ದಿ ಹೋಗಿ ಒಂದರ ಕ್ಷಮೆ ಕೇಳ್ತಾನೋ, ಇಲ್ಲಾಂದ್ರೆ ಅದನ್ನು ತಲೆಗಿನ ತೆಗೆದ ಸರಳವಾಗಿರ್ತಾನೋ, ಖುಷಿಯಿಂದ ಇರ್ತಾನೆ. ಆಯ್ತು ಬಿಡಪ್ಪ, ಆಗೋದಾಗೈತಿ, ಮುಗಿದೋಯ್ತು ಅಂತೇಳಿ ಅಲ್ಲೇ ಮುಗಿಸ್ಬಿಡ್ತಾರೆ. ಆದ್ರೆ ಅನಂತಾನುಬಂಧಿ ಇತ್ತಂದ್ರೆ ಎಷ್ಟು ದಿವಸ ಉಳಿತೈತ್ರಿ ಅದು? ಸಾಯೋ ತನಕ ಹಂಗೆ ಉಳಿತಿದ್ದು. ನಾ ಯಾಕೆ ಮೊದಲು ಮಾತಾಡ್ಬೇಕು ಅವ್ರ ಜೊತೆಗೆ? ಯಾರಾದರೂ ಕಾಂಪ್ರಮೈಸ್ ಮಾಡೋರು ಬರ್ತಾರಲ್ಲ, ಇರ್ಲಿಪ್ಪ ಇಬ್ಬರು ಮಂದಿಯೊಳಗೆ ಏನೋ ಆಗೋದಾಗೈತಿ, ಬರೀ ಇಬ್ಬರು ಮಂದಿ ಏನು ಮಾಡೋಣ, ಕಾಂಪ್ರಮೈಸ್ ಮಾಡೋಣ ಅಂತೇಳಿ ಅವಾಗ ಬಂದರು. ಅವಾಗ ಏನು ಹೇಳ್ತಾರೆ, ಇವ್ರು ಕರ್ದಾರತೆ ಬಂದೇನೆ, ನನಗೇನು ಅಲ್ಲಿ ಬಂದು ಅವಾಗೇನು ಕ್ಷಮಾ ಕೇಳೋದು ನನಗೇನು ಮನಸ್ಸಿನಾಗಿಲ್ಲ ನೋಡ್ರಿ. ಅಲ್ಲಿ ಕಾಂಪ್ರಮೈಸ್ ಕ್ಷಮಾ ಕೇಳಕ್ಕೆ ಬಂದ್ರೂ ಕೂಡ ಮನಸ್ಸಿನ ಹೆಂಗೆ ಭಾವಿದೆ, ಅವ್ರು ಕರೆದಾರೆ ಅಂತ ಹೇಳಿ ನಾ ಬಂದೇನೆ. ಇಲ್ಲಂದ್ರೆ ನನ್ನ ಮನಸ್ಸಿನಾಗ ಏನು ನಿನ್ನ ಬಗ್ಗೆ ಭಾಳ ಚಲೋ ಭಾವನೆ ಇಲ್ಲ, ತಿಳಿತಲ್ರಿ. ಆಮೇಲೆ ಏನು ರೀ, ಆಯ್ತು ಆಗೋದಾಗಿದೆ, ಇವ್ರು ಕೇಳಿ ಕ್ಷಮಾ ಕೇಳ್ಕೊರಿ ಅಂದಮೇಲೆ ಅವ ಕೇಳಲೇ ಮೊದಲ, ನಾ ಯಾಕೆ ಕೇಳಬೇಕು, ತಿಳಿತಲ್ರಿ. ಆಮೇಲೆ ಆಯ್ತು ಒಬ್ಬರೇ ಅವರಿಗೆ ಕಾಂಪ್ರಮೈಸ ಆದ, ನಾ ಕೇಳ್ತೇನೆ ತಗೋತೆ. ನೋಡಪ್ಪ, ಇವ್ರು ಹೇಳತ್ತಾರತೆ, ದೊಡ್ಡವ್ರು ಹೇಳತ್ತಾರತೆ, ನಾ ಮೊದಲು ಕೇಳತ್ತೇನೆ, ಇಲ್ಲ ನಾನು ಮೊದಲು ಕೇಳುವಂಥ ಮನುಷ್ಯ ಅಲ್ಲ. ಈ ರೀತಿಯಾಗಿ ಕ್ಷಮಾ ಕೇಳುತ್ತೊಳು ಕೂಡ ಅಹಂಕಾರ, ಅಲ್ಲಿಯೂ ಕೂಡ ಸಿಟ್ಟದಿಂದನ, ತಿಳಿತಲ್ಲಿ ಅಲ್ಲಿಯೂ ಕೂಡ ಮನಸ್ತಾಪದಿಂದನ, ಅಲ್ಲಿಯೂ ಕೂಡ ದುಃಖದಿಂದನ ನಾವೇನು ಮಾಡ್ತಾ ಇದ್ದೀವಿ. ಇದ್ರ ಫಲ ಏನಾಗೋದು ಹೇಳ್ರಿ? ಇದ್ರ ಫಲ ಅನಂತ ದುಃಖಕ್ಕೆ ಕಾರಣ ಆಗೋದಿದೆ. ಆದ್ದರಿಂದ ಈ ಒಂದು ಕ್ರೋಧವನ್ನು ಯಾರೂ ಕೂಡ ಸಾಧಿಸಬಾರ್ದು. ಈ ಕ್ರೋಧ ನಮ್ಮನ್ನು ನಷ್ಟ ಮಾಡೋ ತನಕ ಬಿಡುವುದನ್ನೇ ಇಲ್ಲ, ತಿಳಿತಲ್ರಿ. ಇದು ಬೆಂಕಿ ಇದ್ದಂಗೆ ರೀ, ಇದು ನಮ್ಮನ್ನು ಯಾವತ್ತು ನಷ್ಟ ಮಾಡ್ತೈತ್ರಲ್ಲ ಅವತ್ತನ ಶಾಂತ ಆಗ್ತೈತ್ರಿ. ಈ ರೀತಿಯಾಗಿ ನಾವು ಹೊರಗಿಂದೆಲ್ಲ ಕ್ಷಮಾ ಕೇಳಿ ಮುಗಿಸಿದವು. ಈಗ ಮನಸ್ಸಿನಾಗ ನಿರ್ಣಯ ಮಾಡ್ಕೋರಿ, ಯಾರ್ಯಾರು ಕ್ಷಮಾ ಕೇಳ್ಬೋದೈತಿ. ಮತ್ತು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಹೋಗಿ ಅವ್ರಿಗೆ ಕ್ಷಮಾ ಕೇಳಿ. ಹೋಗೋತ್ನಾಗ ಏನಾರು ಒಂದು ಸ್ವಲ್ಪ ಸ್ವೀಟ್ ಒಯ್ಯಿರಿ, ತಿಳಿತಲ್ರಿ. ಏನ್ರಿ ಸ್ವೀಟ್ ಹೊತ್ತು ತಿನ್ನಿ, ಸಾಕು ಕ್ಷಮಾ ಅಪ್ಪ. ಇಬ್ಬರು ಮಂದಿ ಹೆಂಗಿರೋನು ಇನ್ನು ಹಿಂಗೆ ನಕ್ಕೋತ್ ಅವ ಏನು ಕೊಡ್ತಿರಲ್ಲ ಸಂಕ್ರಾಂತಿ ದಿವಸ ಎಳ್ಳು ಬೆಲ್ಲ ತಿಂದ, ಎಳ್ಳು ಬೆಲ್ಲದಾಗ ನಾವು ಸ್ವೀಟ್ ಟೇಕ್ ಸ್ವೀಟ್ ಟಾಕ್ ಸ್ವೀಟ್ ಬಿ ಸ್ವೀಟ್ ಅಂತೇರಿನಿಲ್ರಿ. ಹಂಗೆ ಇದು ಕೂಡ ಒಂದು ನಮ್ದ ಟೇಕ್ ಸ್ವೀಟ್ ಟಾಕ್ ಸ್ವೀಟ್ ಬಿ ಸ್ವೀಟ್ ಇದ್ದಾರೆ. ಸೊ ಸ್ವೀಟಾಗಿರು ಅಂಥೇಳಿ ಖುಷಿಯಿಂದ ನಕ್ಕೋತ್ ಮಾತಾಡಿ ಮುಗಿಸ್ಬಿಡ್ರಿ. ಎಲ್ಲ ಅದು ಮುಗಿದು ಹೋಗ್ತೈತ್ರಿ. ಇಟ್ಕೋತೇನಂದ್ರೆ ಹಂಗೆ ಉಳಿಯೋದೈತ್ರಿ ಅದ ನೋಡ್ರಿ, ತಿಳಿತಲ್ರಿ. ಸೊ ಯಾರು ಸರಳ ಪರಿಣಾಮ ಇದಿರಲಿಲ್ಲ ಅವ್ರು ಕೇಳಿ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಯಾರ ಕ್ರೂರ ಪರಿಣಾಮ ಇದ್ದಾರು ಅವರಲ್ಲೇ ಅಂಥ ಭಾವ ಬರ್ತಾ ಇಲ್ಲ ಅಂದ್ರೆ ಅವ್ರು ಎಂದೂ ಕೂಡ ಕೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರ್ಯಾರೇ ಕ್ಷಮಾ ಕೇಳಕ್ಕೆ ಬಂದನು ಕೂಡ ಶಾನೇರಿ ಹೋಗಂದ್ಬಿಡ್ತಾರೆ, ಮಾಡೋದು ಮಾಡಿದಿ ಮತ್ತು ಈಗ ಕ್ಷಮಾ ಕೇಳಕ್ಕೆ ಬಂದು. ಈ ರೀತಿ ಹೊಳ್ಳಿ ಉತ್ತರ ಕೊಡಬೇಡ್ರಿ. ಆಯ್ತಪ್ಪ, ನನ್ನಿಂದನೂ ಕೂಡ ತಪ್ಪಾಗಿದ್ದಿದೆ, ನಾನು ಕೂಡ ಕ್ಷಮಾ ಕೇಳ್ತೀನಿ, ಉತ್ತಮ ಕ್ಷಮಾ ಅಂಥೇಳಿ ಈ ರೀತಿ ಅದಕ್ಕೆ ರೆಸ್ಪಾನ್ಸ್ ಕೂಡ ಹಂಗೆ ಮಾಡ್ಬೇಕ್ರಲ್ಲ. ಯಾರಾದ್ರೆ ಬಂದು ನಮ್ಗೆ ಕ್ಷಮಾ ಕೇಳ್ರು, ಮಾಡೋದು ಮಾಡಿದಿ ಮೊದಲ, ಈಗ ಕ್ಷಮಾ ಕೇಳ್ತಿ ಸಾರಿ ಅಂದ್ರೆ ಎಲ್ಲ ಮುಗಿತೈತಿನ ಅದ. ಈ ರೀತಿ ನಾವು ಏನಾರೆ ಮತ್ತೆ ಹೊಳ್ಳಿ ಮಾತಾಡಿದಂದ್ರೆ ಆ ಸಿಟ್ಟು ಅಳಿಸಿ ಹೋಗೋದ ಮತ್ತೆ ಉಳಿಯೋದ್ರಿ, ಮತ್ತೆ ಉಳಿಯೋದಲ್ರಿ. ಆದರೆ ಯಾರಾದರೂ ಬಂದು ನಿಮ್ಗೆ ಕ್ಷಮಾ ಕೇಳ್ರೂ ಕೂಡ ನೋಡಿ ಏನು ಹೇಳಿದ್ದಾರೆ, ಕ್ಷಮಾ ಕೇಳೋರ್ಕಿಂತ ಕ್ಷಮಾ ಮಾಡೋರು ದೊಡ್ಡವ್ರೆ, ತಿಳಿದ್ರಿ. ಆದ್ದರಿಂದ ಕ್ಷಮಾ ವೀರಸ್ಯ ಭೂಷಣಂ ಅಂತ ಹೇಳಿದ್ದಾರೆ. ಕ್ಷಮಾ ವೀರರ ಲಕ್ಷಣ ಇದೆ, ಹೇಡಿಗಳ ಲಕ್ಷಣ ಅಲ್ಲದ. ಕ್ಷಮಾ ವೀರರ ಲಕ್ಷಣ ಇದೆ. ನಾವೆಲ್ಲ ವೀರ ಆಗೋದಿತ್ತು, ಮಹಾವೀರ ಆಗೋದಿತ್ತಂದ್ರೆ ಈ ಕ್ಷಮೆಯನ್ನು ಧಾರಣೆ ಮಾಡಲೇಬೇಕು. ತಾವೆಲ್ಲರೂ ಇವತ್ತಿನ ಪವಿತ್ರ ಅವಸರದಲ್ಲಿ ಕ್ಷಮೆಯನ್ನು ಧಾರಣೆ ಮಾಡಿ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋಂಥ ಮಾರ್ಗದಲ್ಲಿ ಮುಂದೆ ಹೋಗ್ರಿ. ಇನ್ನು ಎರಡನೇ ಕ್ಷಮೆ ಯಾರಿಗೆ ಕೇಳೋದೈತ್ರಿ? ನಮಗೆ ನಾವು ಕೇಳ್ಕೋದೈತ್ರಲ್ಲ. ನಾವು ನನ್ನ ಆತ್ಮನ ಮೇಲೆ ಅನಾದಿ ಕಾಲದಿಂದ ಅಪರಾಧ ಮಾಡಿಲ್ಲ, ಆತ್ಮನಿಗೆ ಅನಂತ ಕರ್ಮಗಳ ಪಾಪ ಕರ್ಮಗಳ ಕಟ್ಟುವಂಥ ಪಾಪವನ್ನು ಮಾಡಿದ್ದೇವನಿಲ್ರಿ. ನಾ ಅನ್ಯಾಯ ಅನೀತಿ ಅವಕ್ಷ ಅಧರ್ಮ ಮಾಡಿ ನನ್ನ ಆತ್ಮನಿಗೆ ಕರ್ಮಗಳು ಕಟ್ಟುವಂಥ ಪ್ರಯತ್ನ ನಾವು ಮಾಡಿದ್ದ ಆ ಆತ್ಮನಿಗೆ ಕ್ಷಮೆ ಯಾವಾಗ ಕೇಳೋರು ನೀವು? ಆ ಆತ್ಮನ ಕ್ಷಮೆ ಹೆಂಗಿರ್ತದೆ ರೀ? ಆತ್ಮನ ಕ್ಷಮೆ ಹೆಂಗಿರ್ತದಂದ್ರೆ ನಾವು ಇನ್ನು ಮುಂದೆ ಧರ್ಮದ ಮಾರ್ಗದಲ್ಲಿ ನಡೆದ ಇನ್ನು ಮುಂದೆ ತಪ್ಪು ಆಗಂಗಿಲ್ಲ, ಈ ತಪ್ಪು ಮಾಡೋದಿಲ್ಲ, ಈ ತಪ್ಪದಿಂದ ನಾವು ದೂರ ಇರ್ತೀವಿ ಅನ್ನೋದನ್ನು ಆತ್ಮಕ್ಷಮ ಇದೆ. ಈಗ ಯಾರಾದರೂ ತಪ್ಪು ಮಾಡಿ ಬರ್ತಾರೆ, ತಪ್ಪು ಮಾಡಿ ಬಂದ ಮೇಲೆ ಕ್ಷಮಾ ಕೇಳ್ತಾರೆ. ಏನಂತಾರೆ ಇವಾಗ? ನಾ ಇನ್ನು ಮುಂದೆ ಏನು ಮಾಡೋದಿಲ್ಲ, ಇಂಥ ತಪ್ಪುಗಳನ್ನ ಯಾವತ್ತೂ ಮಾಡೋದಿಲ್ಲ. ಇದೊಂದು ಸಲ ನಾನು ಏನು ಮಾಡಿರಿ,
ಕ್ಷಮಾ ಮಾಡಿರಿ, ಸಾರಿ ಅಂತ ಹೇಳಿ ಅದನ್ನೇನು ಮಾಡ್ತಾರೆ ರೀ ಅದು ಸಾರಿ ಅಂದ್ರೆ ಏನು ರೀ? ಸಾರಿ ಯಾಕೆ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ತೇವೆ ಹೇಳ್ರಿ? ಮುಂದೆ ಈ ತಪ್ಪವ್ ನೀವು ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದಾನಂತ ಹೇಳಿ ಸಾರಿ ಇದ್ದೀರ. ಇಲ್ಲಂದ್ರೆ ಯಾರ್ಯಾರು ಬಂದ ಈಗೇನು ತಪ್ಪು ಮಾಡಿಲ್ಲ ಅದಕ್ಕಟ್ಟ ಸಾರಿ ಐತಿ, ಮತ್ತು ಮುಂದೆ ಮಾಡಿದ್ದೇನೋ ನಂಗೆ ಗೊತ್ತಿಲ್ಲ, ಮತ್ತು ನಾ ಅದನ್ನ ಮಾಡ್ಬೋದು, ಈ ರೀತಿ ಅಂದ್ರೆ ಸಾರಿ ಆಗ್ತೈತೇನ್ರ? ಇಲ್ಲ. ನಾ ಈ ತಪ್ಪನ್ನು ಈಗ ಯಾವ್ದಾದ್ರು ಹುಡುಗರು ನಮ್ಮ ಹುಡುಗರು ತಪ್ಪು ಏನಾರೇ ಮಾಡಿರ್ತಾರೆ ತಿಳಿತಲ್ರಿ, ಏನಾದರೂ ಚೆಲ್ಲಿರ್ತಾರೋ, ಏನಾರು ಜಗಳಾಡ್ಕೊಂತ ಏನಾರು ತಪ್ಪು ಮಾಡಿರ್ತಾರೆ. ಅವಾಗ ನಾವು ಸಿಟ್ಟಿಗೆ ಬಂದು ಬಡ್ಯಾಕೆ ಹೋದಾಗ ಏನು ಮಾಡ್ತೇವ್ರಿ? ಅವಾಗ ಹುಡುಗರು ಏನಂತ, ಮಮ್ಮಿ ಪ್ಲೀಸ್ ಬಡಿ ನಾ ಇನ್ನೊಂದ್ಸಲ ಮಾಡಂಗಿಲ್ಲ ಅಂದ ಕೂಡ್ಲೇನ ನಮ್ಮ ಮನಸ್ಸು ಏನಾಗ್ತೈತೆ ರೀ? ಶಾಂತ ಆಗಿಬಿಡ್ತು. ಆಯ್ತು, ಇದೊಂದ್ಸಲ ತಪ್ಪಾಗೈತಿ, ಇನ್ನೊಂದ್ಸಲ ಮಾಡಬೇಡಂತೆ ಬುದ್ಧಿ ಏನು ಮಾಡ್ತೀವಿ ನಾವು ಅದನ್ನು ಕ್ಷಮ ಮಾಡಿಬಿಡ್ತೀವಿ. ಆ ಕ್ಷಮ ಕಾರಣ ಏನಿದೆ? ಭವಿಷ್ಯದಲ್ಲಿ ನಾ ಈ ತಪ್ಪುಗಳನ್ನು ಮಾಡಂಗಿಲ್ಲ ಅನ್ನೋದಾಯ್ತಲ್ರಿ. ಸೊ ಇನ್ನು ಮುಂದೆ ನೀವು ನಿಮ್ಮ ಜೀವನದಲ್ಲಿ ಆತ್ಮನಿಗೆ ಕೆಟ್ಟ ಆಗುವಂಥ, ಆತ್ಮನಿಗೆ ಅಂದರೆ ಯಾರಿಗೆ? ತನಗೆ ತಾನ ಕೆಟ್ಟ ಮಾಡ್ಕೊಳ್ಳುವಂಥ ಪಾಪ ಕ್ರಿಯೆಗಳಲ್ಲಿ ಯಾರೂ ಕೂಡ ತೊಡಗಲಿಲ್ಲ ಅಂದ್ರೆ ಅದ ಏನಿದೆ ರೀ? ಆತ್ಮ ಕ್ಷಮ ಇದೆ. ಮತ್ತು ಆತ್ಮ ಕ್ಷಮಾನ ಏನಿದೆ ರೀ? ಸರ್ವಶ್ರೇಷ್ಠವಾದಂಥ ಕ್ಷಮ ಇದೆ, ತಿಳಿತಲ್ರಿ. ಮತ್ತು ಇದನ್ನು ನಾವು ಕೇಳಲಿಲ್ಲ, ಎಲ್ಲ ಜಗತ್ತಿಗೆಲ್ಲ ಕ್ಷಮ ಕೇಳಿ ಎಲ್ಲ ವೈರವನ್ನು ದೂರ ಮಾಡ್ಕೊಂಡೇವೆ, ಆದ್ರೆ ನನ್ನ ಆತ್ಮನ ಕ್ಷಮನ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲಿಯೂ ಕೂಡ ಏನಿಲ್ಲ, ಉತ್ತಮ ಕ್ಷಮ ಬರೋದಿಲ್ಲ, ತಿಳಿತಲ್ರಿ. ಮೊದಲೇನು ಮಾಡಬೇಕು? ನನ್ನ ಆತ್ಮನಿಗೆ ಕ್ಷಮೆಯನ್ನು ಕೇಳ್ಕೊಂಡು ನನ್ನ ಆತ್ಮನಲ್ಲಿ ಪವಿತ್ರತೆ ಹುಟ್ಟಲಿ, ಈ ಪವಿತ್ರತೆ ಯಾವತ್ತೂ ಇರಲಿ ಅನ್ನುವಂಥ ಭಾವ ಮಾಡಿರಂದ್ರೆ ಅದೇನಿದೆ? ಆತ್ಮಕ್ಷಮ ಇದೆ. ಈಗ ನೋಡಿರಿ, ಬಸ್ಸಿಗೆ ಹೋಗಿರ್ತೀರಿ ನೋಡಿರಿ, ಈಗ ಏನು ಸಮಸ್ಯೆ ಏನಾಗಿದೆ ಅಂದ್ರೆ ನಾವು ಭಗವಂತರಿಗೆ ನಮಸ್ಕಾರ ಮಾಡೋಕ್ಕೆ ಬರೋತ್ತಾಗೈತ್ರಿ. ಅಷ್ಟು ವಿನಯ, ಅಷ್ಟು ಭಕ್ತಿ ನಮ್ಮಲ್ಲಿ ಬರ್ತಾ ಇಲ್ಲ. ಯಾಕೆ ಹೇಳಿ? ನಾವು ಹೋಗುವಾಗ ಏನು ಮಾಡ್ತೀವಿ ರೀ? ಈ ಮೊಬೈಲ್ ಒಂದು ತೊಗೊಂಡು ಹೋಗಿರ್ತೇವೆ ಕೈಯ. ಹಂಗೆ ಕ್ಷಮಾನ ಹೆಂಗೆ ಮಾಡ್ತೀವಿ ರೀ? ಕೈ ಎರಡು ಜೋಡ್ಸಂಗ ಇಲ್ಲ, ನಮ್ಮ ನಡುವೇನು ಬರ್ತೈತೆ ರೀ? ಮೊಬೈಲ್ ಬರ್ತೈತಿ. ಸೊ ಇದು ಕಾಯಿದ್ದೇನಿತ್ತಿದ ನಮ್ಮದ ವಿಕೃತ ಪರಿಣಾಮ ಇದೆ, ತಿಳಿತಲ್ರಿ. ಅದನ್ನ ಒಂದು ಸೈಡರ್ ಇಡ್ರಿ, ಮನ್ಯಾಗ ಇಟ್ಟು ಹೋಗಿ ಏನು ಮಾಡಬೇಕು? ಭಯ ಭಕ್ತಿನ ಎರಡೂ ಕೈ ಮುಗಿದು ಏನು ಮಾಡಬೇಕು? ದರ್ಶನ ಮಾಡಬೇಕು. ಈ ರೀತಿ ನಾವು ಮತ್ತು ದರ್ಶನ ಮಾಡುವಾಗ ಫೋನ್ ಬಂತಂದ್ರೆ ಅಥವಾ ಒಂದೊಂದು ಸಲ ನಾವು ಏನು ಮಾಡಿರ್ತೇವೆ ರೀ? ಆ ಫೋನ್ ಹಂಗೆ ಸೈಲೆಂಟ್ ಮಾಡೋಲ್ದನ್ನ ಸ್ವಿಚ್ ಆಫ್ ಮಾಡೋದನ್ನು ಓದಿರ್ತೀವಿ. ಅಲ್ಲಿ ಮೊಬೈಲ್ ಸ್ಟಾರ್ಟ್ ಆಯ್ತು, ಭಗವಂತರೇನು ನೋಡ್ತಾರೆ ತಗೋ ಅಂತ ನಾವು ಅಲ್ಲೇ ಮಾತಾಡ್ಕೊಂತ ಹೊರಗೆ ಬಂದೊಂದು ಯಾರ್ದು ಅನಾದರ ಆಯಿತು? ಇರು ಸಾಕ್ಷಾತ್ ಭಗವಂತರ್ದಾರ ಪಂಚಕಲ್ಯಾಣ ಪ್ರತಿಷ್ಠಾ ಮಾಡಿ ಸಾಕ್ಷಾತ್ ಜೀವಂತನ ಮೂರ್ತಿ ಇದ್ದಂಗೆ ಇದೆ ಅದ. ಅದು ನೀವು ಕಲ್ಲು ಪಾಷಾಣ ಅಥವಾ ಒಂದು ಏನಾದರೂ ದ್ರವ್ಯ ಐತಿ ಅಂತ ತಿಳ್ಕೊಬೇಡ್ರಿ. ಅವ್ರೇನು ನೋಡಾತಿಲ್ಲ, ಅವ್ರೇನು ನಮಗೇನು ಮಾಡೋದಿಲ್ಲ, ಈ ರೀತಿ ತಿಳ್ಕೊಬೇಡ್ರಿ. ಕರ್ಮಗಳು ಎಟ್ ಎ ಟೈಮ್ ರೆಡಿನೇ ಇದಾವ್ರ ಮ್ಯಾಗಲ್ಲಿ. ಕೇವಲಿ ಶ್ರುತಸಂಗ ಧರ್ಮ ದೇವಾವರ್ಣವಾದೋ ದರ್ಶನ ಮೋಹಸ್ಯ, ದರ್ಶನ ಮೋಹನಿ ಕರ್ಮ ನಿರಂತರವಾಗಿ ತಯಾರೇ ಇದಾವೆ. ಅವರ್ಣವಾದ ಮಾಡಿತು ಕರ್ಮ ಬಂದ ಅದನ್ನ. ಸೊ ಬಸ್ತಿ ಒಳಗೆ ಹೋದಾಗ ನಾವೇನಾದರೂ ಇಂಥ ತಪ್ಪುಗಳು ಮಾಡಿರ್ತೇವೆ, ದೇವ ಶಾಸ್ತ್ರ ಗುರುಗಳದ್ದು ಏನು ಮಾಡಿರ್ತೇವೆ? ಅಪಮಾನ ಮಾಡಿರ್ತೇವೆ. ಶಾಸ್ತ್ರ ಸ್ವಾಧ್ಯಾಯ ನಡೀತಿರ್ತೈತಿ, ಶಾಸ್ತ್ರ ಸ್ವಾಧ್ಯಾಯ ನಡೀತಿದ್ದಾಗ ತಿಳಿತಲ್ಲಿ ಫೋನ್ ಬಂತು ಮಾತಾಡ್ಕೋತಿರ್ತೀವಿ, ಅಥವಾ ಇದು ಬ್ಯಾಡಪ್ಪ ಅಂತ ಹೊರಗೆ ಹೋಗಿರ್ತೀವಿ, ಅಥವಾ ಇಲ್ಲಿ ಪ್ರವಚನ ನಡೀತಿರ್ತದೆ ನಾವು ಮನೇಲಿ ಕೂತು ಟಿ ವಿ ನೋಡ್ತಿರ್ತೀವಿ. ಇದು ಕೂಡ ಏನಿದೆ? ಒಂದು ವಿರಾಧನಾನ ಇದೆ ನೋಡ್ರಿ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಾಗದೊಳಗೆ, ನಮ್ಮ ಬಸ್ತಿಯಲ್ಲಿ, ನಮ್ಮ ಮಂದಿರದಲ್ಲಿ ದಿಗಂಬರ ಮಹಾರಾಜರು ಬಂದಿದ್ದಾರು, ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಾ ಇದ್ದರು, ಅಭಿಷೇಕ ಪೂಜೆ ನಡೀತಾ ಇದೆ ಅಂದ್ರೆ ಆ ಒಂದು ಕೆಲಸ ಪುಣ್ಯ ಕ್ರಿಯೆ ಶುಭ ಕಾರ್ಯ ನಡೀತಾ ಇದೆ ಅಂದ್ರೆ ಅದು ಯಾರ ಪುಣ್ಯದಿಂದ ನಡೀತಾ ಇದೆ ಹೇಳ್ರಿ? ನಿಮ್ಮೆಲ್ಲರ ಪುಣ್ಯದಿಂದ ನಡೀತಾ ಇದೆ. ಅದ ತಿಳಿತಲ್ರಿ. ಭವ್ಯ ಜೀವರ ಭಾಗ್ಯದ ಉದಯದಿಂದ ಧರ್ಮದ ವೃದ್ಧಿ ಹಾಕೋತಿರ್ತೈತ್ರಿ. ಮತ್ತು ನಾವು ಆ ಪುಣ್ಯ ಕೆಲಸದಲ್ಲಿ ಭಾಗವಹಿಸಲಿಲ್ಲ, ಅಲ್ಲೇ ನನಗೆ ಹೋಗಕ್ಕೆ ಟೈಮ್ ಇಲ್ಲ, ಈ ರೀತಿಯಾಗಿ ನಾವು ಮಾಡಿದ್ದು ಅಂದ್ರೂ ಕೂಡ ಅದು ಧರ್ಮದ ಅವರ್ಣವಾದ ಇದೆ, ದೇವಶಾಸ್ತ್ರ ಗುರುದ ಅಪಮಾನ ಇದೆ, ತಿಳಿತಲ್ರಿ. ಸೊ ಇಂಥದ್ದೇನಾದರೂ ನಮ್ಮಿಂದ ಆಗಿದ್ರೂ ಕೂಡ ನಾವೇನು ಮಾಡಬೇಕು? ಈ ಸಂದರ್ಭದಲ್ಲಿ ಅವುಗಳನ್ನು ಕ್ಷಮೆಯನ್ನು ಕೇಳಿ, ಅಲ್ಲಿ ಏನಾದರೂ ದೋಷ ಹತ್ತಿದ್ದು ಹಂಗೆ ಆಗಿರ್ತಾವ್ರಿ. ನಾವು ಒಂದೊಂದು ಸಲ ಬೇಕಾತ್ಲೆ ಮಾಡಿರೋದಿಲ್ಲ, ಆದ್ರೆ ಸಹಜವಾಗಿ ಆ ಸಮಯದಲ್ಲಿ ಆ ರೀತಿ ಪರಿಣಾಮಗಳಾಗಿ ನಮ್ಮಿಂದ ತಪ್ಪ ತಡೆ ಆಗಿರ್ತಾವೆ. ಅದನ್ನು ವಿಚಾರ ಮಾಡೋದಿಲ್ಲ. ಹಿಂಗೆ ಯಾರಾದರೂ ಬಂದು ಹೇಳಿ ನಮ್ಗೆ ಗೊತ್ತಾಗ್ತದೆ, ಓಹೋ ನಾ ಹಿಂಗೆ ಮಾಡಿಲ್ಲ, ನನ್ನಿಂದ ತಪ್ಪಾಗಿದೆ, ನನ್ನಿಂದ ಹಿಂಗೆ ಗುರುಗಳ ಅಪಮಾನ ಆಗಿದೆ, ನನ್ನಿಂದ ಹಿಂಗೆ ನಿಜವಾದ ದೇವರ ಅಪಮಾನ ಆಗಿದೆ, ನನ್ನಿಂದ ಹಿಂಗೆ ಶಾಸ್ತ್ರದ ಅವರ್ಣವಾದಾಗಿದೆ, ನನ್ನಿಂದ ಹಿಂಗೆ ಧರ್ಮದ ಬಗ್ಗೆ ಅಪಮಾನ ಆಗಿದೆ, ಈ ರೀತಿ ಆಗಿರ್ತಾವೆ. ಅವಾಗ ಏನು ಮಾಡ್ಬೇಕ್ರಿ? ಇದನ್ನು ವಾರ್ಷಿಕ ಪ್ರತಿಕ್ರಮಣ, ತ್ರೈಮಾಸಿಕ ಪ್ರತಿಕ್ರಮಣ ಮಾಡಿಕೊಂಡು ಅವಾಗ ಉಪವಾಸ ಇತ್ಯಾದಿಗಳನ್ನ ಮಾಡಿ ಆ ಪಾಪಗಳಿಗೆ ಪರಿಹಾರ ತಗೊಂಡ ಕ್ಷಮೆಯಾಚನೆ ಮಾಡುವಂಥ ಪದ್ಧತಿ ನಮ್ಮ ಧರ್ಮದಲ್ಲಿದೆ. ಸೊ ಈ ರೀತಿಯಾದಂಥ ಏನು ಇಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಈ ಚರ್ಚೆಯ ಪ್ರಭಾವ ಏನಾಗಬೇಕು ರೀ ನಿಮ್ಮಲ್ಲಿ? ಅದು ಚರ್ಯಾದೊಳಗೆ ಬರಬೇಕು. ಏನು ಹೇಳ್ತಾರೆ ಗೊತ್ತೈತನ್ರಿ? ಚರ್ಚಾ ಅಗರ್ ಚರ್ಯಾ ಮೇ ನಹೀ ಆಯಾ
तो चर्चा करने का कोई मतलब नहीं है. ಅಂದರೆ ಏನ್ರಿ, ನಾವು ಚರ್ಚೆರೆ ಮಾಡಿದ್ವಿ, ಎಲ್ಲ ಕುಂತ್ರೆ ಕ್ಷಮೆ ಕೇಳಬೇಕು. ಕ್ರೋಧ ಅಂದ್ರೆ ಏನು, ಆ ಕ್ರೋಧ ಉಳಿತಂದ್ರೆ ಏನು ಎಲ್ಲ ನಾವು ಕೇಳಿದ್ವು, ಆದ್ರೆ ಅದು ನಮ್ಮ ಮನಸ್ಸಲ್ಲಿ ನಾವು ಉಳಿಲಿಲ್ಲ, ನಾವು ಯಾರಿಗೆ ಕ್ಷಮೆನೇ ಕೇಳ್ತಾ ಇಲ್ಲ. ಅಂದ್ರೆ ಚರ್ಚೆದ ಚರ್ಯಾದೊಳಗೆ ಬರಲಿಲ್ಲ ಅಂದ್ರೆ ಆ ಚರ್ಚೆದೇನೂ ಕೂಡ ಸಾರ್ಥಕ ಇಲ್ಲ. ಆದ್ದರಿಂದ ಚರ್ಯದೊಳಗೆ ನಿಮಗೆ ಕ್ಷಮಾಧರ್ಮ ಬರಲಿ. ಮತ್ತು ಇವತ್ತು ಅಷ್ಟೇ ಅಲ್ಲ, ಇದು ಜೀವನದುದ್ದಕ್ಕೂ ನೀವು ಇದನ್ನು ಫಾಲೋ ಮಾಡಿರಿ. ಜೀವನದ ಅಂತಿಮ ಶ್ವಾಸದ ತನಕ ಈ ಕ್ಷಮಾಧರ್ಮ ಇರಲಿ. ನೋಡ್ರಿ, ಲಾಸ್ಟ್ ದೀಕ್ಷಾ ತಗೊಳ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ನೀವು ದೀಕ್ಷಾ ತೊಗೋಬೇಕಂದ್ರೆ ಏನು ಮಾಡ್ಬೇಕ್ರಿ? ಎಲ್ಲರದು ಅನುಮತಿ ತೊಗೋಬೇಕೇನಿಲ್ರಿ? ಎಲ್ಲರದು ಅನುಮತಿ ತಗೋಕ್ಕೆ ಹೋದಾಗ ಕೂಡ ಈ ಕ್ಷಮ ಕೇಳಬೇಕ್ರಿ. ನೋಡಪ್ಪ, ನಾ ಅಂತೂ ದಿಗಂಬರ್ ಮುನಿರಾಜ್ ಆಗಕ್ಕೆ ಹೊಂಟೇನಿ, ದೀಕ್ಷಾ ತಗೋಕೆ ಹೊಂಟೇನಿ, ನನ್ನಿಂದ ಏನಾದರೂ ನಿಂಗೆ ತಪ್ಪ ತಡೆಯಾಗಿದ್ದು ಅಂದ್ರೆ ಏನು ಮಾಡಿ ನನ್ನನ್ನು ಕ್ಷಮೆ ಕೇಳಂತ ಹೇಳಿದಾಗನ ಆಯ್ತು, ಅಂಥದ್ದೇನಿಲ್ಲ, ನೀ ಆರಾಮ್ಸೆ ದೀಕ್ಷಾ ತಗೊಂತ ಅನುಮತಿ ಕೇಳ್ತೀವ್ರಿ ನಾವು. ಐತಲ್ರಿ, ಆ ಅನುಮತಿ ಕೇಳುವಾಗ ಎಲ್ಲರಿಗೂ ಕೂಡ ತಂದೆ ತಾಯಿ ಮಕ್ಕಳು ಎಷ್ಟು ಜನ ಸಂಬಂಧಿಕರದವರು ಯಾರು ಮಿತ್ರದವ್ರು ಎಲ್ಲರೂ ಕೂಡ ಅನುಮತಿ ತೊಗೊಂಡ ಮೇಲೆನ ಅಲ್ಲಿ ನಮಗೆ ದೀಕ್ಷಾ ತಗೊಳ್ಳುವಂಥ ಒಂದು ಅನುಮತಿ ನಮಗೆ ಪ್ರದಾನ ಆಗ್ತದೆ. ಈ ರೀತಿಯಾಗಿ ಕ್ಷಮಾಧರ್ಮ ನಮಗೆ ಒಳ್ಳೆಯದು ಮಾಡೋದಿದೆ. ಕ್ಷಮಾಧರ್ಮದಿಂದ ನಮಗೆ ಅನಾದಿಯಿಂದ ಕಟ್ಟಿರುವಂಥ ಕರ್ಮಗಳಿಂದ ಮುಕ್ತಿ ಸಿಗೋದಿದೆ. ಇದರಿಂದ ನಂದ ಕಲ್ಯಾಣ ಆಗೋದಿದೆ ಅಂಥೇಳಿ ತಿಳಿದ ಮನಸ್ಸಿನ ಪವಿತ್ರತೆ ಹೆಚ್ಚು ಮಾಡಿಕೊಂಡ ಅಹಂಕಾರದ ಭಾವಗಳನ್ನು ಬಿಟ್ಟ ಇವತ್ತ ಕ್ಷಮೆ ಕೇಳಲೇಬೇಕು. ನೋಡ್ರಿ, ಪ್ರಕೃತಿಯಲ್ಲಿ ಕೂಡ ಯಾವ ಗಿಡಗಳ ಖಂಡಿತ ಹಿಂಗೆ ಶಟ್ಟದ್ ನಿಂತಿರ್ತಾವ್ರಲ್ಲ, ಅವ ಪ್ರಳಯದಲ್ಲಿ ಮತ್ತು ದೊಡ್ಡ ಗಾಳಿ ಬಿಟ್ಟಾಗ ಏನಾಗ್ತಾರ, ಅವೆಲ್ಲ ಮುರಿದು ಬಿದ್ದು ಬಿಡ್ತಾವ್ರಿ. ಮತ್ತು ಯಾವ್ದು ಹಿಂಗೆ ಬಿದಿರ ಹುಲ್ಲ ಎಲ್ಲ ಬಾಗುವಂಥ ಕ್ಷಮತೆ ಇರ್ತಾವ್ರಲ್ಲ, ಅವೇನು ಮಾಡ್ತಾವ್ರಿ? ಅವಾಗ ಗಾಳಿ ಬಂದಾಗ ಪ್ರಳಯ ಬಂದಾಗ ಏನು ಮಾಡ್ತಾರವ? ಬಾಗ್ತಾವು. ಮತ್ತು ಕಡಿಮೆ ಆದಾಗ ಮತ್ತು ಮಂಗೆ ಎದ್ದು ನಿಲ್ತಾವೆ. ಹಂಗೆ ಯಾವ ಸಮಯದಲ್ಲಿ ನಾವು ಬಾಗಬೇಕು, ಯಾವ ಸಮಯದಲ್ಲಿ ಕ್ಷಮೆ ಕೇಳಬೇಕು ಅನ್ನುವಂಥದ್ದು ನಮ್ಮಲ್ಲಿ ಏನಿರಬೇಕು? ಒಂದು ವಿವೇಕ ಇರಬೇಕು. ಆ ವಿವೇಕ ಇತ್ತಂದ್ರೆ ನಾವು ಈ ಜಗತ್ತಿನಲ್ಲಿ ಸುರಕ್ಷಿತವಾಗಿರ್ತೇವೆ. ಮುಂದಿನ ಭವಾಂತರಗಳು ನಮ್ಗೆ ಏನಾಗ್ತಾವ್ರಿ? ಸುಧಾರಿಸ್ಕೊಂತ ಹೋಗ್ತಾವೆ. ಆದ್ದರಿಂದ ಕ್ಷಮಾ ವೀರಸ್ಯ ಭೂಷಣಮಿದೆ. ವೀರರಂತ ತಿಳಿದ, ಧೀರರಂತ ತಿಳಿದ ಮಹಾವೀರರ ನಾವೇಂದೇವಿ ಶಾಸನ ಕಾಲದ ಅಂತ ತಿಳಿದ ಅವರ ಒಂದು ಶಾಸನದಲ್ಲಿರುವಾಗ ನಾವು ಈ ರೀತಿ ಕ್ರೋಧವನ್ನು ನಾವು ಸಾಧಿಸಿ ನಮ್ಮ ಆತ್ಮನ ಮೇಲಿನ ದ್ವೇಷವನ್ನು ಸಾಧಿಸಬಾರ್ದಂತೇಳಿ ತಿಳಿದ ಇವತ್ತೆಲ್ಲರೂ ತಾವು ಕ್ಷಮೆಯನ್ನು ಕೇಳೋದಿದೆ. ನಾ ಈಗ ಕ್ಷಮಾವಾಣಿಯನ್ನು ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಅದನ್ನು ಉಚ್ಚಾರಣೆಯನ್ನು ಮಾಡಿ ನಾ ಹೇಳುವಂಗನ ಹೇಳಿ ಕ್ಷಮೆಯನ್ನು ಧಾರಣೆ ಮಾಡಬೇಕು. ಕೈ ಮುಗಿರೆಲ್ಲರೂ. ಹೇ ಪ್ರಭು, ಮನವಚನ ಕಾಯದಿಂದ ಕೃತಕಾರಿತ ಅನುಮೋದನೆಯಿಂದ ಸೌರಂಭ ಸಮಾರಂಭ ಆರಂಭಗಳಿಂದ ಕ್ರೋಧ ಮಾನ ಮಾಯಾಲೋಭ ಪ್ರಮಾದಾದಿ ವಿಭಾವಗಳಿಂದ ನನ್ನಿಂದ ನಿಜವಾದ ದೇವಶಾಸ್ತ್ರ ಗುರುಗಳ ಅವಿನಯ ಆಗಿರಬಹುದು. ತೆಗೆದುಕೊಂಡ ವ್ರತಗಳಲ್ಲಿ ಅತಿಕ್ರಮ ವ್ಯತಿಕ್ರಮ ಅತಿಚಾರ ಅನಾಚಾರಗಳಾಗಿರಬಹುದು. ಏಕೇಂದ್ರಿಯದಿಂದ ಸಂಘಿ ಪಂಚೇಂದ್ರಿಯದವರೆಗೆ ಸರ್ವಜೀವಗಳ ಹಿಂಸಾವಿರಾಧನೆ ಆಗಿರಬಹುದು. ಸಂಕ್ಲೇಶ ಪರಿಣಾಮ ಆಗಿರಬಹುದು. ಶೀಲವ್ರತದ 18,000 ದೋಷ ಘಟಿಸಿರಬಹುದು. ಕುದೇವ ಕುಗುರು ಕುಶಾಸ್ತ್ರ ಭಜಿಸಿರಬಹುದು. ಸಂಯಮದ ಭಾವ ಇಲ್ಲದಿರಬಹುದು. ಈ ಎಲ್ಲ ದೋಷಗಳ ಬಗ್ಗೆ ಮನಃಪೂರ್ವಕ ಪಶ್ಚಾತ್ತಾಪ ವ್ಯಕ್ತ ಮಾಡಿ ಕ್ಷಮೆಯಾಚಿಸುತ್ತೇನೆ. ಈ ನನ್ನ ಎಲ್ಲ ದೋಷಗಳು ಮಿಥ್ಯಾ ಆಗಲಿ. ಮಿಚ್ಛಾಮಿ ದುಕ್ಕಡಂ ಮಿಚ್ಛಾಮಿ ದುಕ್ಕಡಂ ಮಿಚ್ಛಾಮಿ ದುಕ್ಕಡಂ. ಈ ರೀತಿಯಾಗಿತ್ತವ. ಈ ಕ್ಷಮೆಯಂತೂ ವಾಣಿಯಿಂದ ಇಲ್ಲಿ ಕೇಳಿದಿರಿ, ದೇವಶಾಸ್ತ್ರಗುರು ಅಥವಾ ಏನಾದರೂ ತಪ್ಪಾಗಿದ್ದ ಕೇಳಿದಿರಿ. ಇನ್ನು ನೀವು ಯಾವಾಗ ಇಲ್ಲಿಂದ ಹೊರಗೆ ಹೋಗ್ತೀರಿ ಅಥವಾ ಇಲ್ಲೇ ಇದ್ದಾಗ ಕೂಡ ಯಾರಿಗಾದರೂ ನಿಮ್ಮ ಮನಸ್ತಾಪ ಇದ್ದು ಅಂದ್ರೆ ಇಲ್ಲೇ ನೋಡಿರಿ. ಸಮಯ ಮತ್ತಿದು ಹೊಳ್ಳಿ ಬರೋದಿಲ್ಲ. ಗೋಲ್ಡನ್ ಚಾನ್ಸ್ ಐತಿ. ಗಾಳಿ ಬಿಟ್ಟೈತಿ. ಈಗ ಏನು ಮಾಡ್ಕೊಂಡು ಬಿಡ್ರಿ, ಎಲ್ಲ ಕ್ಷಮೆಯನ್ನು ಕೇಳ್ಕೊಂಡು ಮನಸ್ಸನ್ನು ಹಗರ ಮಾಡ್ಕೊಂಡು ಬಿಡ್ರಿ. ಆ ಕ್ಷಮ ಕೇಳಿದಾಗ ಮನಸ್ಸಿನಲ್ಲಿ ಎಷ್ಟು ಆನಂದ ಆಗ್ತಿದ್ರಲ್ಲ ಅದು ನೀವು ಕೇಳಿದಾಗ ಗೊತ್ತಾಗ್ತೈತ್ರಿ. ತಿಳಿತಲ್ರಿ?
ಇಲ್ಲಂದ್ರೆ ಅದೇನು ವಜ್ಜೆ ಇಟ್ಕೊಂಡು ಕೂತಿರಲಿಲ್ಲ, ಆ ವಜ್ಜೆ ನಿಮ್ಮನ್ನು ಎಷ್ಟು ತೆಳಗೆ ಒಯ್ತೈತೆ ನರಕಕ್ಕೆ ಒಯ್ತೈತ್ರಿ ಇಲ್ಲಿಂದ, ತಿಳಿತಲ್ರಿ. ಆದ್ದರಿಂದ ಆ ಭಾರವನ್ನು ಇವತ್ತು ಇಳಿಸ್ಕೊಂಡು ಬಿಡ್ರಿ. ಇನ್ನು ಈ 16 ದಿವಸಗಳ ಕಾಲ ಇಲ್ಲಿ ತತ್ವಾರ್ಥ ಸೂತ್ರದ 6ನೇ ಅಧ್ಯಾಯದಿಂದ 10ನೇ ಅಧ್ಯಾಯ ತನಕ ಆದ್ಯೋಪಾಂತ ಬಹಳ ಮಾರ್ಮಿಕ ಚರ್ಚೆ ನಡೀತು. ಆ ಒಂದು ಚರ್ಚೆಯಲ್ಲಿ ನನ್ನಿಂದ ಏನಾದರೂ ಅಪಶಬ್ದ ಬಂದಿದ್ದು ಅಥವಾ ಏನಾದರೂ ಹೇಳುವಾಗ ಅಜ್ಞಾನದಿಂದ ಏನಾದರೂ ತತ್ವದ ವಿರುದ್ಧ ಮಾತು ಹೋಗಿತ್ತು ಅಥವಾ ಏನಾದರೂ ನಿಮಗೆ ಆ ಮಾತಿನಲ್ಲಿ ಏನಾದರೂ ಅಥವಾ ಇವತ್ತಿನ ಒಂದು ವ್ಯಾಖ್ಯಾನದಲ್ಲಿ ಏನಾದರೂ ಶಬ್ದಗಳು ತಮಗೆ ಹರ್ಟ್ ಆಗಿದ್ದು ಇತ್ಯಾದಿ ಆಗಿದ್ದು ಅಂದ್ರೆ ಮೊದಲಿಗೆ ಜಿನ್ವಾನಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ, ಉತ್ತಮ ಕ್ಷಮ. ಅದೇ ರೀತಿ ದೇವಶಾಸ್ತ್ರ ಗುರುಗೆ ಕ್ಷಮೆಯನ್ನು ಕೇಳ್ತೀನಿ. ಅದೇ ರೀತಿ ಇಲ್ಲಿ ಕೂತಿರುವಂಥ ಅನುಗುಣ ಸಮಾಜದ ಎಲ್ಲ ಜೈನ ಬಾಂಧವರಿಗೂ ಕೂಡ ನನ್ನಿಂದ ಈ ಮೇ ಬಿ 2015ರಿಂದ ನಾವು ಕನೆಕ್ಟ್ ಇದ್ದೇವ್ರಿ, ಇಲ್ಲಿ 10 ವರ್ಷ ಆಯ್ತು ಆಲ್ಮೋಸ್ಟ್ ತಿಳಿತಲ್ಲಿ. ಅಲ್ಲಿಂದ ಇಲ್ಲಿ ತನಕ ಏನಾದರೂ ನಮ್ಮಿಂದ ನಿಮ್ಮಲ್ಲಿ ಮನಸ್ತಾಪ ಆಗಿತ್ತು, ಏನಾದರೂ ನಮ್ಮಿಂದ ಹರ್ಟ್ ಆಗುವಂಥ ಮಾತುಗಳು ಬಂದಿದ್ದು ಅಥವಾ ಏನಾದರೂ ನಮ್ಮಿಂದ ತಪ್ಪು ಉಚ್ಚಾರಣೆ ಆಗಿತ್ತು ಇತ್ಯಾದಿ ಆಗಿತ್ತಂದ್ರೆ ತಾವು ಕೂಡ ನಮ್ಮನ್ನು ಕ್ಷಮೆಯನ್ನು ಮಾಡಬೇಕಂತೇಳಿ ಉತ್ತಮ ಕ್ಷಮೆಯನ್ನು ಕೇಳ್ತಾ ಇವತ್ತಿನ ಕ್ಷಮಾವಾಣಿ ಪರ್ವದ ವ್ಯಾಖ್ಯಾನವನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಓಂ ನಮಃ ಸಿದ್ಧೇಭ್ಯ.